ಮಳೆಯಿಂದ ನೆನೆಯುತ್ತಿರುವ ಒಂದು ರೈಲು ನಿಲ್ದಾಣ. ಜನಸಮೂಹದ ಮಧ್ಯದಲ್ಲಿ ಒಬ್ಬ ಯುವ ವಿಧವಾ ಮಹಿಳೆ ತನ್ನ ಮುದ್ದಾದ ಮಗುವನ್ನು ಮಡಿಲಲ್ಲಿ ಹಿಡಿದು ಭಿಕ್ಷೆ ಬಿಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಅಸಹಾಯಕತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆಗ ಅಲ್ಲಿ ಒಬ್ಬ ಕೋಟ್ಯಾಧಿಪತಿ ಹುಡುಗ ಬರುತ್ತಾನೆ. ಅವನ ಒಂದು ರಾತ್ರಿ ಆ ಮಹಿಳೆಯ ಸಂಪೂರ್ಣ ಜೀವನವನ್ನು ಬದಲಾಯಿಸುತ್ತದೆ. ಆ ಕೋಟ್ಯಾಧಿಪತಿ ಆ ಮಹಿಳೆಯ ಜೊತೆ ಮಾಡಿದ ಕೆಲಸವನ್ನು ಅವಳು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಸ್ನೇಹಿತರೆ, ಆ ಒಂದು ರಾತ್ರಿಯಿಂದ ಮುಂದೆ ಏನಾಯಿತು ಎಂದು ಈ ಕಥೆಯಲ್ಲಿ ನೋಡೋಣ. ಭಾರೀ ಮಳೆ ಸುರಿಯುತ್ತಿತ್ತು ಮತ್ತು ರೈಲು ನಿಲ್ದಾಣದ ಮೇಲ್ಛಾವಣಿಯಿಂದ ಬಿದ್ದ ಮಳೆಹನಿಗಳು ಪ್ಲಾಟ್ಫಾರ್ಮ್ ಮೇಲೆ ವಿಚಿತ್ರವಾದ ಶಬ್ದವನ್ನು ಉಂಟು ಮಾಡುತ್ತಿದ್ದವು. ಜನರು ಓಡುತ್ತಾ ತಮ್ಮ ತಮ್ಮ ಬೋಗಿಗಳಲ್ಲಿ ಹತ್ತುತ್ತಿದ್ದರು. ಚಾಯ್ ಮಾರುವವರ ಕೂಗುಗಳು ಕೇಳಿಸುತ್ತಿದ್ದವು. ಕೂಲಿ ಕಾರ್ಮಿಕರು ತಮ್ಮ ಸಾಮಾನುಗಳೊಂದಿಗೆ ಓಡುತ್ತಿದ್ದರು. ಆದರೆ ಅದೇ ಜನಸಮೂಹದ ನಡುವೆ ಒಂದು ಮೂಲೆ ಇದ್ದಿತು. ಅಲ್ಲಿ ಒಂದು ಜೀವನವೇ ನಿಂತಂತಾಗಿತ್ತು. ಅಲ್ಲಿ ಒಬ್ಬ ಯುವ ವಿಧವಾ ಮಹಿಳೆ ಕೂತಿದ್ದಳು. ಅವಳ ವಯಸ್ಸು ಕೇವಲ 25ರಿಂದ 26 ವರ್ಷಗಳಷ್ಟೇ. ಆದರೆ ಅವಳ ಮುಖದಲ್ಲಿ ಕಾಣಿಸುತ್ತಿದ್ದ ದಣಿವು ಮತ್ತು ನೋವು ವೃದ್ಧರಲ್ಲಿಯೂ ಅಪರೂಪವಾಗಿ ಕಾಣುವಂತಿತ್ತು. ಅವಳು ಹಸಿರು ಬಣ್ಣದ ಹಳೆಯ ಮತ್ತು ಹರಿದ ಸೀರೆ ಧರಿಸಿದ್ದಳು. ಅದು ಮಳೆಯಲ್ಲಿ ನೆನೆದು ಅವಳ ದೇಹಕ್ಕೆ ಅಂಟಿಕೊಂಡಿತ್ತು. ಅವಳ ಕೂದಲು ಚೆದರಿ ಹೋಗಿತ್ತು ಮತ್ತು ಮಡಿಲಲ್ಲಿ ಒಂದು ಚಿಕ್ಕ ಮಗು ಇದ್ದಿತು. ಬಹುಶಃ 8ರಿಂದ 9 ತಿಂಗಳ ಮಗು. ಆ ಮಗು ನಿರಂತರವಾಗಿ ಅಳುತ್ತಿತ್ತು. ಆ ಮಗುವಿನ ಕಣ್ಣುಗಳಲ್ಲಿ ಹಸಿವು ಮತ್ತು ನಿರ್ದೋಷಿತ್ವ ಎರಡೂ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಆ ಮಹಿಳೆ ಅವಳ ಮುಂದೆ ಹೋಗುವ ಪ್ರತಿಯೊಬ್ಬರ ಮುಂದೆ ಕೈ ಚಾಚಿ ನಿಧಾನವಾಗಿ, ಅಣ್ಣಾವ್ರೆ, ಸ್ವಲ್ಪ ಹಣ ಕೊಡಿ, ಮಗು ಹಸಿದಿದೆ ಎಂದು ಕೇಳುತ್ತಿದ್ದಳು. ಆದರೆ ಜನರು ಅವಳನ್ನು ಕಡೆಗಣಿಸುತ್ತಿದ್ದರು. ಕೆಲವರು ಅವಳನ್ನು ಮನುಷ್ಯತ್ವದಿಂದ ಆಗಿರದೆ ಒಂದು ಭಾರವೆಂದು ನೋಡುತ್ತಿದ್ದರು. ಕೆಲವರು ನೋಡಿಯೂ ನೋಡದಂತೆ ಹೋಗುತ್ತಿದ್ದರು. ಇನ್ನು ಕೆಲವರು ನಗುತ್ತಾ ಮುಂದೆ ಸಾಗುತ್ತಿದ್ದರು. ಮತ್ತೊಬ್ಬರ ಸಂಕಷ್ಟ ಅವರಿಗೆ ಮನರಂಜನೆಯಂತೆ. ಅಷ್ಟರಲ್ಲಿ ಪ್ಲಾಟ್ಫಾರ್ಮ್ಗೆ ಒಂದು ರೈಲು ಬಂದು ನಿಂತಿತು ಮತ್ತು AC ಕೋಚ್ ಬಾಗಿಲು ತೆರೆಯಿತು. ಅದರಿಂದ ಒಬ್ಬ ಯುವಕ ಇಳಿದನು. ಅವನ ವ್ಯಕ್ತಿತ್ವ ಇತರರಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಬ್ರ್ಯಾಂಡೆಡ್ ಬಟ್ಟೆಗಳು, ಕೈಯಲ್ಲಿ ದುಬಾರಿ ಗಡಿಯಾರ, ಹೊಳೆಯುವ ಬೂಟುಗಳು, ಮುಖದಲ್ಲಿ ಆತ್ಮವಿಶ್ವಾಸ ಮತ್ತು ನಡೆಯಲ್ಲಿ ಗಂಭೀರತೆ. ಅವನ ಹೆಸರು ಗೌತಮ್. ವಯಸ್ಸು ಸುಮಾರು 28 ವರ್ಷ. ಆ ಶಹರದ ಒಬ್ಬ ದೊಡ್ಡ ವ್ಯಾಪಾರಿಯಾಗಿದ್ದನು. ಕೋಟ್ಯಾಂತರದ ಮಾಲೀಕನಾಗಿದ್ದನು. ಅವನು ತನ್ನ ಜೀವನದಲ್ಲಿ ಎಂದಿಗೂ ಯಾವುದರ ಕೊರತೆಯನ್ನು ಅನುಭವಿಸಿರಲಿಲ್ಲ. ಅವನಿಗೆ ಈ ಜಗತ್ತು ಯಾವಾಗಲೂ ಸುಲಭದಂತೆಯೇ ಕಾಣಿಸಿಕೊಂಡಿತು. ಆದರೆ ಇಂದು ನಡೆಯಲಿರುವುದು ಅವನ ಸಂಪೂರ್ಣ ಚಿಂತನೆಗೆ ಬದಲಾವಣೆ ತರುವಂಥದ್ದಾಗಿತ್ತು. ಗೌತಮ್ ಪ್ಲಾಟ್ಫಾರ್ಮ್ ಮೇಲೆ ಇಳಿದ ತಕ್ಷಣ ಅವನ ಕಣ್ಣು ಆ ಮಳೆಯಲ್ಲಿಯೇ ನೆನೆದು ತನ್ನ ಮಗುವನ್ನು ಹೃದಯಕ್ಕೆ ಹಚ್ಚಿಕೊಂಡು ಕೂತಿದ್ದ ಆ ಮಹಿಳೆಯ ಮೇಲೆ ಬಿದ್ದಿತು. ಗೌತಮ್ನ ಹೆಜ್ಜೆಗಳು ಅಚಾನಕ್ಕಾಗಿ ನಿಂತವು. ಅವನು ಮೊದಲ ಬಾರಿಗೆ ಒಬ್ಬ ಭಿಕ್ಷುಕಿಯನ್ನು ಇಷ್ಟು ಗಮನದಿಂದ ನೋಡಿದ್ದ. ಆ ಮಹಿಳೆಯ ಕಣ್ಣುಗಳಲ್ಲಿ ಯಾವುದೇ ದುರಾಲೋಚನೆ ಇರಲಿಲ್ಲ, ಯಾವುದೇ ನಾಟಕ ಇರಲಿಲ್ಲ. ಅಲ್ಲಿ ನಿಜವಾದ ನೋವು ಮಾತ್ರ ಇದ್ದಿತು. ಮಹಿಳೆ ನಿಧಾನವಾಗಿ ಅವನತ್ತ ನೋಡಿ ನಡುಗುವ ಕೈಯನ್ನು ಮುಂದೆ ಚಾಚಿ, ಸಾಹೇಬ್ರೆ, ಮಗು ಹಸಿದಿದೆ, ಸ್ವಲ್ಪ ಹಣ ಇದ್ರೆ ಕೊಡಿ ಎಂದು ಕೇಳಿದಳು. ಗೌತಮ್ ಕೆಲವು ಕ್ಷಣ ಅವಳನ್ನು ನೋಡುತ್ತಲೇ ಇದ್ದನು. ಅವಳ ಕಣ್ಣುಗಳಲ್ಲಿ ಮರೆತು ಹೋಗಿರುವ ಕಥೆಯನ್ನು ಓದಲು ಯತ್ನಿಸುತ್ತಿದ್ದಂತೆ. ನಂತರ ತನ್ನ ಜೇಬಿನಿಂದ 500 ರೂಪಾಯಿ ನೋಟನ್ನು ತೆಗೆದು ಅವಳ ಕಡೆ ನೀಡಿದನು. ಆದರೆ ಮಹಿಳೆ ಅದನ್ನು ತಕ್ಷಣ ತೆಗೆದುಕೊಳ್ಳಲಿಲ್ಲ. ಅವಳು ಗೌತಮ್ನ ಕಣ್ಣುಗಳನ್ನು ನೋಡುತ್ತಾ ನಿಂತಳು. ಮುಂದಿರುವ ಈ ವ್ಯಕ್ತಿ ಇತರರಂತೆ ಇದ್ದಾನಾ ಅಥವಾ ಬೇರೆ ಯಾರೋ ಎಂದು ಖಚಿತಪಡಿಸಿಕೊಳ್ಳಲು. ಗೌತಮ್ ಸ್ವಲ್ಪ ಆಶ್ಚರ್ಯಗೊಂಡನು. ಮೊದಲ ಬಾರಿಗೆ ಅವನು ಕೇಳಿದನು, ನಿನ್ನ ಹೆಸರೇನು ಅಂತ. ಮಹಿಳೆ ನಿಧಾನವಾಗಿ ಉತ್ತರಿಸಿದಳು, ಭೂಮಿಕಾ ಅಂತ. ಅವಳ ಧ್ವನಿಯಲ್ಲಿ ಸಂಕೋಚವೂ ಇದ್ದಿತು, ನೋವು ಕೂಡ ಇದ್ದಿತು. ಗೌತಮ್ ಮಗುವಿನ ಕಡೆ ತೋರಿಸಿ, ಹಾಗಾದರೆ ಇದು ಅಂತ ಕೇಳಿದನು. ಭೂಮಿಕಾ ಮಗುವನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು, ನನ್ನ ಮಗ ಎಂದು ಹೇಳಿದಳು. ಇವನ ಹೆಸರು ಏನು ಎಂಬ ಗೌತಮ್ನ ಪ್ರಶ್ನೆಗೆ ಭೂಮಿಕಾ ಕೆಲ ಕ್ಷಣ ಮೌನವಾಗಿದ್ದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ನಂತರ ನಿಧಾನ ಸ್ವರದಲ್ಲಿ, ಇನ್ನೂ ಹೆಸರು ಇಟ್ಟಿಲ್ಲ ಎಂದು ಹೇಳಿದಳು. ಗೌತಮ್ ಬೆಚ್ಚಿ ಬಿದ್ದನು. ಏಕೆ ಅಂದನು. ಭೂಮಿಕಾ ಕಣ್ಣೀರಿಟ್ಟು, ಇವನ ತಂದೆ ಇಲ್ಲದಾಗ ಹೆಸರು ಇಡುವವರು ಯಾರು ಸಾಹೇಬ್ರೆ ಎಂದು ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆ ಗೌತಮ್ನ ಹೃದಯದಲ್ಲಿ ಏನೋ ಒಡೆದಂತಾಯಿತು. ಮೊದಲ ಬಾರಿಗೆ ಅವನಿಗೆ ಅನಿಸಿತು, ಹಣವೇ ಎಲ್ಲವಲ್ಲ ಅಂತ. ಅವನ ಸುತ್ತಲಿನ ಗದ್ದಲವೇ ಅಚಾನಕ್ ನಿಂತಂತಾಯಿತು. ಅವನಿಗೆ ಭೂಮಿಕಾಳ ಧ್ವನಿ ಮತ್ತು ಮಳೆಯ ಹನಿಗಳು ಮಾತ್ರ ಕೇಳಿಸುತ್ತಿದ್ದವು. ಗೌತಮ್ ನಿಧಾನ ಸ್ವರದಲ್ಲಿ, ನೀನು ಇಲ್ಲಿ ಏಕೆ ಭಿಕ್ಷೆ ಬೇಡುತ್ತಿದ್ದೀಯಾ ಅಂತ ಕೇಳಿದನು. ಭೂಮಿಕಾ ತಲೆ ತಗ್ಗಿಸಿ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ, ನನ್ನ ಬಳಿ ಬೇರೆ ದಾರಿ ಇಲ್ಲ ಸಾಹೇಬ್ರೆ ಎಂದು ಹೇಳಿದಳು. ಅವಳು ತನ್ನ ಕಥೆಯನ್ನು ಗೌತಮ್ನ ಎದುರು ಹೇಳಲು ಆರಂಭಿಸಿದಳು. ನಾನು ಮೊದಲಿನಿಂದಲೂ ಭಿಕ್ಷೆ ಬೇಡುತ್ತಿರಲಿಲ್ಲ ಸಾಹೇಬ್ರೆ. ನನಗೂ ಒಂದು ಮನೆ ಇತ್ತು, ಗಂಡ ಇದ್ದ, ಸಣ್ಣ ಜೀವನ ಇತ್ತು. ಅದರಲ್ಲಿ ನಾವು ಸಂತೋಷವಾಗಿದ್ದೆವು.
ಆದರೆ ಒಂದು ದಿನ ಅವರು ಕೆಲಸದಿಂದ ಮನೆಗೆ ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಲಾರಿ. ಅವಳ ಮಾತು ಅಲ್ಲಿಯೇ ನಿಂತಿತು. ಗಂಟಲು ಭಾರವಾಯಿತು. ಕಣ್ಣೀರು ಮಳೆಯಲ್ಲಿಯೇ ಬೆರೆತು ಹೋಯಿತು. ಗೌತಮ್ ಮೌನವಾಗಿ ನಿಂತು ಕೇಳುತ್ತಲೇ ಇದ್ದನು. ಭೂಮಿಕಾ ಮುಂದುವರೆಸಿದಳು. ಆ ದಿನದ ನಂತರ ಎಲ್ಲವೂ ಮುಗಿದು ಹೋಯಿತು. ಅತ್ತೆಯವರು ನನ್ನನ್ನು ಮನೆಯಿಂದ ಹೊರ ಹಾಕುತ್ತಾ ನೀನು ಅಪಶಕುನ ಅಂತ ಹೇಳಿದರು. ಆಗಿನಿಂದ ನಾನು ಇಲ್ಲಿಯೇ ಇದ್ದೇನೆ. ಇದನ್ನ ಹೇಳುತ್ತಾ ಅವಳು ತನ್ನ ಮಗುವನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದಳು. ಮಗುವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯವಿದ್ದಂತೆ. ಗೌತಮ್ ನಿಧಾನ ಸ್ವರದಲ್ಲಿ ನಾನು ಸಹಾಯ ಮಾಡಿದರೆ ಅಂತ ಹೇಳುತ್ತಿದ್ದಂತೆಯೇ ಭೂಮಿಕಾ ಅವನತ್ತ ನೋಡಿದಳು. ಆದರೆ ಅವಳ ಕಣ್ಣುಗಳಲ್ಲಿ ನಿರೀಕ್ಷೆ ಇರಲಿಲ್ಲ, ಭಯ ಮಾತ್ರ ಇದ್ದಿತು. ಯಾರೂ ಸಹಾಯ ಮಾಡುವುದಿಲ್ಲ ಸಾಹೇಬ್ರೆ, ಜನರು ವ್ಯವಹಾರ ಮಾಡುತ್ತಾರೆ ಎಂದಳು. ಇದನ್ನು ಕೇಳಿ ಗೌತಮ್ನೊಳಗೆ ಕೋಪ, ನೋವು ಒಟ್ಟಿಗೆ ಉಕ್ಕಿ ಬಂದವು. ಅಷ್ಟರಲ್ಲಿ ಅಚಾನಕ್ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಭೂಮಿಕಾಳ ಕೈಯನ್ನು ಬಲವಾಗಿ ಹಿಡಿದು ಬಾ, ಸಾಕಾಯಿತು ನಿನ್ನ ನಾಟಕ, ಕೆಲಸಕ್ಕೆ ಬಾ ಎಂದು ಹೇಳಿದನು. ಭೂಮಿಕಾ ಭಯದಿಂದ ಬಿಡಿ ನನ್ನನ್ನು ಎಂದು ಕೇಳಿಕೊಂಡಳು. ಗೌತಮ್ ತಕ್ಷಣ ಆ ವ್ಯಕ್ತಿಯ ಕೈ ಹಿಡಿದು ಕೋಪದಿಂದ ಏಯ್, ಕೈ ಬಿಡು ಅವಳನ್ನು ಎಂದನು. ಆ ವ್ಯಕ್ತಿ ಕಣ್ಣು ಹಾಕಿ ನೀನು ಯಾರು ಎಂದು ಕೇಳಿದನು. ಗೌತಮ್ನ ಕಣ್ಣುಗಳಲ್ಲಿ ಈಗ ಬೇರೆ ರೀತಿಯ ಅಗ್ನಿ ಹೊತ್ತಿಕೊಂಡಿತು. ಮನುಷ್ಯ, ಮತ್ತು ನೀನು ಎಂದು ಉತ್ತರಿಸಿದನು. ಆ ವ್ಯಕ್ತಿ ನಗುತ್ತಾ ಈ ಹೆಂಗಸು ನನ್ನದು, ಅರ್ಥ ಆಯಿತಾ ಎಂದನು. ಇದನ್ನು ಕೇಳುತ್ತಿದ್ದಂತೆಯೇ ಗೌತಮ್ನ ರಕ್ತ ಕುದಿಯಿತು. ಅದೇ ಕ್ಷಣದಲ್ಲಿ ಅವನಿಗೆ ಅರಿವಾಯಿತು, ಇದು ಕೇವಲ ಒಬ್ಬ ಬಡ ಮಹಿಳೆಯ ಕಥೆಯಲ್ಲ, ಮಾನವೀಯತೆ ಪ್ರತಿದಿನ ಮಾರಾಟವಾಗುತ್ತಿರುವ ಕಠಿಣ ಸತ್ಯ ಅಂತ. ಬಹುಶಃ ಇಂದೇ ಮೊದಲ ಬಾರಿಗೆ ಗೌತಮ್ ಆ ಕಠಿಣ ಸತ್ಯದ ಎದುರು ನಿಂತಿದ್ದನು. ಈಗ ಅವನು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು. ಇಲ್ಲಿಂದ ಇತರರಂತೆ ಕಣ್ಣು ಮುಚ್ಚಿ ಹೋಗಿಬಿಡಬೇಕೋ ಅಥವಾ ಯಾರದಾದರೂ ಒಬ್ಬರ ಜೀವನವನ್ನು ಬದಲಾಯಿಸಬೇಕೋ ಅಂತ ಅನ್ನುವುದು ಇದೇ ಆ ಕ್ಷಣ. ಈ ಕತೆ ಒಂದು ದೊಡ್ಡ ತಿರುವು ತೆಗೆದುಕೊಳ್ಳುವ ಕ್ಷಣ. ಮುಂದೆ ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ತರಿಸುವಂತಹ ತಿರುವು. ಈ ಹೆಂಗಸು ನನ್ನದು ಎಂದು ಆ ವ್ಯಕ್ತಿ ಹೇಳುತ್ತಿದ್ದಂತೆಯೇ ಗೌತಮ್ನ ಒಳಗೆ ಒಂದು ಚಂಡಮಾರುತ ಎದ್ದಂತಾಯಿತು. ಅವನ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಒಂದು ಕ್ಷಣವೂ ತಡಮಾಡದೆ ಅವನು ಆ ವ್ಯಕ್ತಿಯ ಕೈಯನ್ನು ಜೋರಾಗಿ ತಳ್ಳಿದನು. ಆ ವ್ಯಕ್ತಿ ತತ್ತರಿಸಿ ಹಿಂದೆ ಸರಿದನು. ಇದನ್ನು ನೋಡಿ ಸುತ್ತಲಿದ್ದ ಜನರು ನಿಂತು ನೋಡಲು ಶುರು ಮಾಡಿದರು. ಮಳೆ ಇನ್ನೂ ಸುರಿಯುತ್ತಿತ್ತು. ಆದರೆ ಆ ಕ್ಷಣದ ಉದ್ವಿಗ್ನತೆ ಯಾವ ಚಂಡಮಾರುತಕ್ಕೂ ಕಡಿಮೆ ಇರಲಿಲ್ಲ. ಆ ವ್ಯಕ್ತಿ ಕೋಪದಿಂದ ಕಿರುಚಿದನು. ನಿನಗೆ ಗೊತ್ತಾ ನೀನು ಯಾರ ಜೊತೆ ವಿರೋಧ ಕಟ್ಟಿಕೊಳ್ಳುತ್ತಿದ್ದೀಯಾ ಅಂತ ಹೇಳಿದನು. ಗೌತಮ್ ಹೆದರದೆ ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ ನನಗೆ ಗೊತ್ತಿರೋದು ಒಂದೇ, ನೀನು ಒಬ್ಬ ಅಸಹಾಯಕ ಹೆಂಗಸಿಗೆ ಕೈ ಹಾಕುತ್ತಿದ್ದೀಯಾ, ಅದನ್ನು ನಾನು ಸಹಿಸಲಾರೆ ಎಂದು ಹೇಳಿದನು. ಆ ವ್ಯಕ್ತಿ ನಗುತ್ತಾ ಅಯ್ಯೋ ಸಾಹೇಬ್ರೆ, ಇವಳು ಸರಳ ಹೆಂಗಸು ಅಲ್ಲ, ಇವಳು ನಮ್ಮ ಗುಂಪಿನಲ್ಲಿ ಕೆಲಸ ಮಾಡುತ್ತಾಳೆ, ಇವಳು ಸಂಪಾದಿಸುವುದರಲ್ಲಿ ನಮಗೆ ಪಾಲು ಕೊಡುತ್ತಾಳೆ, ಅರ್ಥ ಆಯ್ತಾ? ಇದು ಭಿಕ್ಷೆ ಅಲ್ಲ, ನಮ್ಮ ವ್ಯವಹಾರ ಎಂದನು. ಇದನ್ನು ಕೇಳುತ್ತಿದ್ದಂತೆಯೇ ಗೌತಮ್ ಕಾಲ್ ಕೆಳಗಿನ ನೆಲವೇ ಜಾರಿದಂತಾಯಿತು. ಭಿಕ್ಷೆಯ ಹಿಂದೆ ಇಷ್ಟು ಕೆಟ್ಟ ಆಟ ನಡೆಯುತ್ತದೆ ಎಂದು ಅವನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅವನು ತಕ್ಷಣ ಭೂಮಿಕಾಳ ಕಡೆ ನೋಡಿದನು. ಅವಳು ನಡುಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಹೇಳಬೇಕೆಂದರೂ ಹೇಳಲಾಗದ ಸ್ಥಿತಿ. ಗೌತಮ್ ನಿಧಾನವಾಗಿ ಕೇಳಿದನು, ಇದು ಸತ್ಯವೇ ಅಂತ. ಭೂಮಿಕಾ ತಲೆ ತಗ್ಗಿಸಿಕೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತು. ಆದರೆ ಅವಳ ಮೌನವೇ ಎಲ್ಲವನ್ನ ಹೇಳಿಬಿಟ್ಟಿತು. ಅಷ್ಟರಲ್ಲಿ ಆ ವ್ಯಕ್ತಿ ಮತ್ತೆ ನೋಡಿ ಸಾಹೇಬ್ರೆ, ನೀವು ನಿಮ್ಮ ದಾರಿ ನೋಡಿಕೊಳ್ಳಿ, ಇದು ನಮ್ಮ ವಿಷಯ, ಇದರಲ್ಲಿ ಹೆಚ್ಚು ಹೀರೋ ಆಗೋ ಅಗತ್ಯ ಇಲ್ಲ ಅಂತ ಹೇಳಿದನು. ಆದರೆ ಗೌತಮ್ ಈಗ ಹಿಂದೆ ಸರಿಯುವವರಲ್ಲಿ ಒಬ್ಬನಾಗಿರಲಿಲ್ಲ. ಅವನು ತನ್ನ ಜೇಬಿನಿಂದ ಫೋನ್ ತೆಗೆದು ನೇರವಾಗಿ ಪೊಲೀಸರಿಗೆ ಕರೆ ಮಾಡತೊಡಗಿದನು. ಇದನ್ನು ನೋಡಿ ಆ ವ್ಯಕ್ತಿ ಸ್ವಲ್ಪ ಗಾಬರಿಯಾದರೂ ಕಾಲ್ ಮಾಡು, ಇಲ್ಲಿ ಎಲ್ಲವೂ ಸೆಟ್ಟಿಂಗ್ ಇದೆ ಎಂದು ಹೇಳಿದನು. ಗೌತಮ್ ಅವನ ಮಾತನ್ನು ಕಡೆಗಣಿಸಿ ಕರೆ ಮಾಡಿದ್ದನು. ಕೆಲವೇ ನಿಮಿಷಗಳಲ್ಲಿ ಸ್ಟೇಷನ್ನಲ್ಲಿ ಇದ್ದ ಇಬ್ಬರು ಪೊಲೀಸರು ಅಲ್ಲಿ ಬಂದರು. ಅವರು ಬಂದು ಇಬ್ಬರನ್ನ ಬೇರ್ಪಡಿಸಿ ಏನು ವಿಷಯ ಎಂದು ಕೇಳಿದರು. ಗೌತಮ್ ಸಂಪೂರ್ಣ ವಿಷಯವನ್ನು ವಿವರಿಸಿದನು. ಆದರೆ ಪೊಲೀಸರು ಆ ವ್ಯಕ್ತಿಯ ಕಡೆ ನೋಡುತ್ತಿದ್ದಂತೆಯೇ ಅವರ ಮುಖದಲ್ಲಿ ವಿಚಿತ್ರವಾದ ನಗು ಮೂಡಿತು. ಅವರು ಆ ವ್ಯಕ್ತಿಯ ಭುಜದ ಮೇಲೆ ಕೈ ಹಾಕಿ ಅಯ್ಯೋ ನೀನು ಮತ್ತೆ ಬಂದೆಯಾ ಎಂದು ಹೇಳಿದರು. ಇದನ್ನು ನೋಡಿದ ಗೌತಮ್ಗೆ ವಿಷಯ ತಾನು ಊಹಿಸಿದ ಹಾಗಿಲ್ಲವೆಂದು ಅರಿವಾಯಿತು. ಪೊಲೀಸರು ಗೌತಮ್ಗೆ ಸಾರ್, ಇವರು ಹೀಗೇ ಇರುತ್ತಾರೆ, ನೀವು ಏಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ತೀರಾ, ನೀವು ನಿಮ್ಮ ರೈಲು ಹಿಡಿದು ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದು ಹೇಳಿದರು. ಇದನ್ನು ಕೇಳಿದ ಗೌತಮ್ನೊಳಗಿನ ಕೋಪ ಮತ್ತಷ್ಟು ಹೆಚ್ಚಾಯಿತು. ಹಾಗಾದರೆ ನೀವು ಏನು ಮಾಡಲವಾ ಎಂದು ಕೇಳಿದನು. ಒಬ್ಬ ಪೊಲೀಸ್ ನಗುತ್ತಾ ಸಾರ್, ಜಗತ್ತು ಹೀಗೇನೆ ನಡೆಯುತ್ತದೆ, ಎಲ್ಲವನ್ನ ಬದಲಾಯಿಸಲು ಹೊರಟರೆ ನೀವೇ ಕಷ್ಟಪಡುವಿರಿ ಎಂದರು. ಇದನ್ನು ಕೇಳಿ ಗೌತಮ್ ಕೆಲವು ಕ್ಷಣ ಮೌನವಾಗಿದ್ದನು. ಅವನ ಮುಂದೆ ಎರಡು ದಾರಿಗಳು ಕಾಣಿಸುತ್ತಿದ್ದವು. ಇತರರಂತೆ ಕಣ್ಣು ಮುಚ್ಚಿ ಹೋಗುವುದೋ ಅಥವಾ ಈ ಅನ್ಯಾಯದ ವಿರುದ್ಧ ನಿಲ್ಲುವುದೋ ಎಂದು. ಅವನು ಒಂದು ಆಳವಾದ ಉಸಿರೆಳೆದನು. ತನ್ನ ಫೋನಿನಲ್ಲಿ ಒಂದು ನಂಬರನ್ನು ಡಯಲ್ ಮಾಡಿದನು. ಅದು ಸಾಮಾನ್ಯ ವ್ಯಕ್ತಿಯ ನಂಬರ್ ಆಗಿರಲಿಲ್ಲ.
ನಗರದಲ್ಲಿನ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿಯ ನಂಬರ್ ಆಗಿತ್ತು. ಅವರು ಗೌತಮ್ನ ಪರಿಚಯದಲ್ಲಿದ್ದವರು. ಗೌತಮ್ ಅಧಿಕಾರಿಯ ಜೊತೆ ಫೋನಿನಲ್ಲಿ ಮಾತನಾಡಿದ ಕೆಲವು ನಿಮಿಷಗಳಲ್ಲಿ ಅಲ್ಲಿನ ವಾತಾವರಣವೇ ಬದಲಾಗಿ ಹೋಯಿತು. ಈಗಷ್ಟೇ ನಗುತ್ತಿದ್ದ ಪೊಲೀಸರು ನೇರವಾಗಿ ನಿಂತು ಆ ವ್ಯಕ್ತಿಯನ್ನು ಹಿಡಿದುಕೊಂಡರು ಮತ್ತು ಅವನನ್ನು ಎಳೆದುಕೊಂಡು ಹೋಗಲು ಶುರು ಮಾಡಿದರು. ಆ ವ್ಯಕ್ತಿಯನ್ನು ಎಳೆದುಕೊಂಡು ಹೋಗುತ್ತಿರುವಾಗ ಆ ವ್ಯಕ್ತಿ ಕಿರುಚುತ್ತಾ, ಇದರ ಪರಿಣಾಮವನ್ನು ನೀನು ಅನುಭವಿಸಬೇಕಾಗುತ್ತದೆ ಸಾಹೇಬ್ರೆ, ಈ ಜಗತ್ತು ಅಷ್ಟು ಸುಲಭ ಅಲ್ಲ ಎಂದು ಬೆದರಿಕೆ ಹಾಕುತ್ತಿದ್ದನು. ಆದರೆ ಗೌತಮ್ ಈಗ ಭಯಪಡುವವನಾಗಿರಲಿಲ್ಲ. ಅವನು ಅವನತ್ತ ನೋಡದೆ, ಯಾವ ದಿನ ಮನುಷ್ಯನು ಭಯಪಡುವುದನ್ನು ಬಿಡುತ್ತಾನೋ ಆ ದಿನ ತಪ್ಪು ಮಾಡುವವರು ಸೋಲುತ್ತಾರೆ ಎಂದು ಶಾಂತವಾಗಿ ಹೇಳಿದನು. ಎಲ್ಲವೂ ಶಾಂತವಾದ ನಂತರ ಗೌತಮ್ ಭೂಮಿಕಾಳ ಕಡೆ ನೋಡಿದನು. ಅವಳು ಇನ್ನೂ ನಡುಗುತ್ತಿದ್ದಳು. ಇಲ್ಲಿ ನಡೆದದ್ದು ನಿಜವೇ ಎಂದು ನಂಬಲಾರದಂತೆ. ಗೌತಮ್ ಅವಳ ಬಳಿ ಹೋಗಿ ನಿಧಾನವಾಗಿ, ಇನ್ನು ನೀನು ಸುರಕ್ಷಿತವಾಗಿದ್ದೀಯಾ ಎಂದು ಹೇಳಿದನು. ಭೂಮಿಕಾ ಅವನತ್ತ ನೋಡಿದಳು. ಆದರೆ ಅವಳ ಮುಖದಲ್ಲಿ ನೆಮ್ಮದಿಯ ಬದಲು ವಿಚಿತ್ರವಾದ ಭಯ ಇದ್ದಿತು. ನೀವು ದೊಡ್ಡ ತಪ್ಪು ಮಾಡಿದ್ದೀರಿ ಸಾಹೇಬ್ರೆ, ಅವರು ನನ್ನನ್ನು ಬಿಡುವುದಿಲ್ಲ, ಅವರು ಎಷ್ಟು ಅಪಾಯಕಾರಿ ಎಂದು ನಿಮಗೆ ಗೊತ್ತಿಲ್ಲ ಎಂದಳು. ಗೌತಮ್ ಶಾಂತ ಸ್ವರದಲ್ಲಿ, ಇನ್ನು ಯಾರೂ ನಿನ್ನನ್ನು ಮುಟ್ಟಲಾರರು ಎಂದು ಹೇಳಿದನು. ಆದರೆ ಭೂಮಿಕಾ ತಲೆ ಆಡಿಸಿ, ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಅವರು ನನಗೆ ಮಾತ್ರವಲ್ಲ ನಿಮಗೂ ಹಾನಿ ಮಾಡಬಹುದು ಎಂದಳು. ಗೌತಮ್ ಕೆಲವು ಕ್ಷಣ ಯೋಚಿಸಿ ದೃಢ ಸ್ವರದಲ್ಲಿ, ಭಯದಲ್ಲೇ ಬದುಕಬೇಕಾದರೆ ಬದುಕುವುದಕ್ಕೆ ಅರ್ಥವೇನು ಎಂದು ಹೇಳಿದನು. ಈ ಮಾತು ಕೇಳಿ ಭೂಮಿಕಾಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಹೊಳಪು ಕಾಣಿಸಿತು. ಯಾರಾದರೂ ಒಬ್ಬರ ಮೇಲೆ ನಂಬಿಕೆ ಇಡಬೇಕೆಂಬ ಭಾವನೆ ಹುಟ್ಟಿದಂತೆ. ಆದರೆ ಅವಳ ಜೀವನ ಅವಳನ್ನು ತುಂಬಾ ಮುರಿದು ಹಾಕಿದ್ದರಿಂದ ಅವಳು ತಕ್ಷಣ ಯಾರನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಗೌತಮ್ ಶಾಂತವಾದ ಸ್ವರದಲ್ಲಿ, ಬಾ ನನ್ನ ಜೊತೆ ಎಂದು ಹೇಳಿದನು. ಇದನ್ನು ಕೇಳುತ್ತಿದ್ದಂತೆ ಭೂಮಿಕಾ ಬೆಚ್ಚಿ ಬಿದ್ದಳು. ಇಲ್ಲಿಂದ ದೂರ, ಒಂದು ಹೊಸ ಆರಂಭಕ್ಕೆ ಎಂದು ಗೌತಮ್ ಹೇಳಿದನು. ಗೌತಮ್ನ ಮಾತು ಕೇಳಿದ ಭೂಮಿಕಾ ತಕ್ಷಣ ನಿರಾಕರಿಸಿದಳು. ಇಲ್ಲ ಸಾಹೇಬ್ರೆ, ನಾನು ನಿಮ್ಮ ಜೊತೆ ಬರಲಾಗುವುದಿಲ್ಲ ಎಂದು ಹೇಳಿದಳು. ಏಕೆ ಎಂದು ಗೌತಮ್ ಕೇಳಿದನು. ಯಾಕೆಂದರೆ ಈ ಜಗತ್ತು ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದು ನನಗೆ ಗೊತ್ತು. ಕಾರಣವಿಲ್ಲದೆ ಯಾರೂ ಯಾರಿಗೂ ಸಹಾಯ ಮಾಡುವುದಿಲ್ಲ ಎಂದಳು. ಗೌತಮ್ ನಿಧಾನವಾದರೂ ದೃಢವಾಗಿ, ಪ್ರತಿ ಮನುಷ್ಯನೂ ಒಂದೇ ರೀತಿಯಾಗಿರುವುದಿಲ್ಲ ಭೂಮಿಕಾ ಎಂದು ಹೇಳಿದನು. ಈ ಒಂದು ಮಾತು ಭೂಮಿಕಾಳ ಹೃದಯಕ್ಕೆ ತಾಗಿದಂತಾಯಿತು. ಆದರೂ ಅವಳು ಇನ್ನೂ ಭಯ ಮತ್ತು ಅನುಮಾನಗಳ ನಡುವೆ ಸಿಲುಕಿಕೊಂಡಿದ್ದಳು. ಈಗ ಮಳೆ ನಿಂತಿತ್ತು. ಆದರೆ ಅವರ ಜೀವನದಲ್ಲಿ ಶುರುವಾದ ಚಂಡಮಾರುತ ಇನ್ನು ಮುಂದುವರಿಯುತ್ತಿತ್ತು. ಗೌತಮ್ ತನ್ನ ಅಚಲವಾದ ನಿರ್ಧಾರದಲ್ಲಿ ಅಲ್ಲಿ ನಿಂತಿದ್ದನು. ಭೂಮಿಕಾ ಕೂಡ ತನ್ನ ಭಯದೊಂದಿಗೆ ಅಲ್ಲಿಯೇ ನಿಂತಿದ್ದಳು. ಸ್ನೇಹಿತರೆ, ಇಲ್ಲಿಂದ ಕತೆ ಮತ್ತೊಂದು ತಿರುವು ಪಡೆದುಕೊಂಡಿತು. ನಂಬಿಕೆ ಮತ್ತು ಭಯ ಎದುರು ಬದುರು ನಿಂತ ಕ್ಷಣ. ಮಳೆ ನಿಂತಿದ್ದರೂ ಪ್ಲಾಟ್ಫಾರ್ಮ್ ಮೇಲೆ ಉಳಿದ ತೆವ ಮತ್ತು ಗಾಳಿಯಲ್ಲಿದ್ದ ತಂಪು ಆ ಕ್ಷಣದ ಅಶಾಂತಿಯನ್ನ ಇನ್ನೂ ಜೀವಂತವಾಗಿಟ್ಟಿತ್ತು. ಗೌತಮ್ ಕೆಲವು ಹೆಜ್ಜೆ ದೂರ ನಿಂತು ಭೂಮಿಕಾಳನ್ನ ನೋಡುತ್ತಿದ್ದನು. ಭೂಮಿಕಾ ಅಲ್ಲೇ ನಿಂತಿದ್ದಳು. ಕಾಲು ಮುಂದೆ ಸಾಗಬೇಕೆಂದು ಹೇಳುತ್ತಿದ್ದರೂ ಅವಳ ಹೃದಯ ತಡೆಯುತ್ತಿದ್ದಂತೆ. ಅವಳ ಕಣ್ಣುಗಳಲ್ಲಿ ಭಯ ಮತ್ತು ಆಶೆ ಎರಡೂ ಒಂದೇ ಸಮಯದಲ್ಲಿ ಹೋರಾಟ ಮಾಡುತ್ತಿದ್ದವು. ಗೌತಮ್ ಮತ್ತೆ ನಿಧಾನವಾಗಿ, ಬಾ ನನ್ನ ಜೊತೆ, ಇಲ್ಲಿ ಇರುವುದು ಈಗ ಸುರಕ್ಷಿತವಲ್ಲ ಅಂತ ಹೇಳಿದನು. ಭೂಮಿಕಾ ಸುತ್ತಲೂ ನೋಡಿದಳು. ಪ್ರತಿ ಮೂಲೆಯಲ್ಲಿಯೂ ಅವಳಿಗೆ ಅಪಾಯ ಕಾಣಿಸುತ್ತಿರುವಂತೆ. ನಂತರ ನಿಧಾನವಾಗಿ ಕೇಳಿದಳು, ನೀವು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತೀರಿ ಅಂತ. ಗೌತಮ್ ಯಾವುದೇ ಸಂಕೋಚ ಪಡೆದೇ ಉತ್ತರಿಸಿದನು, ನನ್ನ ಮನೆಗೆ. ಇದನ್ನು ಕೇಳುತ್ತಿದ್ದಂತೆಯೇ ಭೂಮಿಕಾ ಬೆಚ್ಚಿ ಬಿದ್ದಳು. ಅವಳು ಹೆದರುತ್ತಾ, ಇಲ್ಲ, ನಾನು ಯಾರ ಮನೆಗೂ ಹೋಗಲು ಸಾಧ್ಯವಿಲ್ಲ ಎಂದು ತಕ್ಷಣ ಹೇಳಿದಳು. ಅವಳ ಧ್ವನಿಯಲ್ಲಿ ಸ್ಪಷ್ಟವಾದ ಭಯ ಇದ್ದಿತು. ಅವಳ ಭೂತಕಾಲ ಅವಳಿಗೆ ಕಲಿಸಿದಂತೆ. ಪ್ರತಿಯೊಂದು ಸಹಾಯದ ಹಿಂದೆ ಯಾವುದೋ ಉದ್ದೇಶ ಇರುತ್ತದೆ ಅಂತ ಅವಳು ತಿಳಿದುಕೊಂಡಿದ್ದಳು. ಗೌತಮ್ ಅವಳ ಕಣ್ಣುಗಳನ್ನು ನೋಡಿ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಎಂದು ಕೇಳಿದನು. ಭೂಮಿಕಾ ಏನು ಮಾತನಾಡಲಿಲ್ಲ. ಆದರೆ ಅವಳ ಮೌನವೇ ಉತ್ತರವಾಗಿತ್ತು. ಗೌತಮ್ ನಗುತ್ತಾ, ಸರಿ, ನನ್ನ ಮೇಲೆ ನಂಬಿಕೆ ಇಡಬೇಡ, ಆದರೆ ನಿನ್ನ ಮೇಲಾದರೂ ನಂಬಿಕೆ ಇಟ್ಟುಕೋ. ನೀನು ಇಲ್ಲಿ ಉಳಿದರೆ ಅವರು ಮತ್ತೆ ಬರುತ್ತಾರೆ. ಈ ಬಾರಿ ನಾನು ಇಲ್ಲದಿರಬಹುದು ಎಂದನು. ಈ ಮಾತು ನೇರವಾಗಿ ಭೂಮಿಕಾಳ ಹೃದಯಕ್ಕೆ ತಾಗಿತು. ಅವಳು ತನ್ನ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು. ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದಂತೆ. ಅವಳ ಕಣ್ಣ ಮುಂದೆ ಆ ವ್ಯಕ್ತಿಯ ಮುಖ ತಿರುಗಾಡಿತು. ಇತ್ತೀಚೆಗಷ್ಟೇ ಅವಳನ್ನ ಎಳೆದವನು. ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಕೆಲವು ಕ್ಷಣ ಸಂಪೂರ್ಣ ಮೌನ. ನಂತರ ನಿಧಾನವಾಗಿ ಅವಳು ಕೇಳಿದಳು, ನಾನು ನಿಮ್ಮ ಜೊತೆ ಬಂದರೆ ನೀವು ನನ್ನಿಂದ ಏನು ಕೇಳುವುದಿಲ್ಲ ಅಲ್ವಾ ಅಂತ. ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಗೌತಮ್ನ ಹೃದಯವನ್ನ ಯಾರೋ ಕತ್ತರಿಸಿದಂತಾಯಿತು. ಒಂದು ಮಹಿಳೆ ಇಷ್ಟು ಅಸಹಾಯಕರ ಸ್ಥಿತಿಯಲ್ಲಿ ಬದುಕುತ್ತಾಳೆ ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ. ಸಹಾಯದ ಬದಲು ಏನಾದರೂ ತಪ್ಪು ಆಗಬಹುದು ಎಂಬ ಭಯ ಅವಳನ್ನು ಪ್ರತಿಕ್ಷಣ ಕಾಡುತ್ತಿರುವುದು ಅವನಿಗೆ ನೋವಾಗಿತ್ತು. ಗೌತಮ್ ಶಾಂತ ಮತ್ತು ದೃಢವಾದ ಧ್ವನಿಯಲ್ಲಿ, ನಾನು ನಿನ್ನಿಂದ ಏನೂ ಬೇಡಿಕೊಳ್ಳುವುದಿಲ್ಲ ಭೂಮಿಕಾ, ನೀನು ನಿನ್ನ ಜೀವನವನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕು ಅಷ್ಟೇ ಎಂದು ಹೇಳಿದನು. ಇದನ್ನು ಕೇಳಿದ ಭೂಮಿಕಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು.
ಆದರೆ ಈ ಬಾರಿ ಆ ಕಣ್ಣೀರುಗಳಲ್ಲಿ ಸ್ವಲ್ಪ ನಂಬಿಕೆಯೂ ಸೇರಿಕೊಂಡಿತ್ತು. ಅವಳು ನಿಧಾನವಾಗಿ ತಲೆಯನ್ನು ಅಲ್ಲಾಡಿಸಿದಳು. ಅದು ಅವಳ ಸಂಪೂರ್ಣ ಒಪ್ಪಿಗೆಯಿಂದ. ಗೌತಮ್ ತಕ್ಷಣ ತನ್ನ ಬ್ಯಾಗ್ ತೆಗೆದುಕೊಂಡು ಅವಳನ್ನು ತನ್ನ ಜೊತೆ ಬರಲು ಸೂಚಿಸಿದನು. ಇಬ್ಬರು ಪ್ಲಾಟ್ಫಾರ್ಮ್ನಿಂದ ಹೊರಗೆ ನಡೆದು ಹೋದರು. ಜನ ಸಮೂಹ ಇನ್ನೂ ಹಾಗೇ ಇತ್ತು, ಆದರೆ ಭೂಮಿಕಾಗೆ ಎಲ್ಲವೂ ಬೇರೆ ರೀತಿಯಾಗಿ ಕಾಣಿಸುತ್ತಿತ್ತು. ಒಂದು ಕತ್ತಲಿನಿಂದ ಹೊರಬಂದು ಗೊತ್ತಿಲ್ಲದ ಬೆಳಕಿನ ಕಡೆ ಸಾಗುತ್ತಿರುವಂತೆ. ಸ್ಟೇಷನ್ ಹೊರಗೆ ಗೌತಮ್ನ ದುಬಾರಿ ಕಾರು ನಿಂತಿತ್ತು. ಡ್ರೈವರ್ ತಕ್ಷಣ ಬಾಗಿಲು ತೆರೆದನು. ಕಾರನ್ನು ನೋಡಿ ಭೂಮಿಕಾ ಸ್ವಲ್ಪ ಹಿಂಜರಿದುಕೊಂಡಳು. ಅವಳು ಬಹುಶಃ ಮೊದಲ ಬಾರಿಗೆ ಇಷ್ಟು ದುಬಾರಿ ಕಾರು ನೋಡುತ್ತಿದ್ದಳು. ಗೌತಮ್ ನಿಧಾನವಾಗಿ, ಭಯಪಡಬೇಡ, ಕುಳಿತುಕೋ ಎಂದನು. ಭೂಮಿಕಾ ನಿಧಾನವಾಗಿ ಕಾರಿನಲ್ಲಿ ಕುಳಿತಳು. ಅವಳ ಹೃದಯ ಇನ್ನೂ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಕಾರು ಚಲಿಸಲಾರಂಭಿಸಿತು. ಸ್ಟೇಷನ್ನ ಗದ್ದಲ ಹಿಂದುಳಿಯತೊಡಗಿತು. ಕೆಲವು ಸಮಯ ಇಬ್ಬರ ಮಧ್ಯೆ ಮೌನ ಆವರಿಸಿತು. ಕಾರಿನ ಒಳಗೆ ನಿಧಾನವಾದ ಸಂಗೀತದ ಧ್ವನಿ ಮಾತ್ರ ಕೇಳಿಸುತ್ತಿತ್ತು. ಗೌತಮ್ ಆ ಮೌನವನ್ನು ಮುರಿದು, ನಿನ್ನ ಜೀವನ ಇಲ್ಲಿ ತನಕ ಬರುತ್ತದೆ ಎಂದು ಯಾವಾಗಲಾದರೂ ಯೋಚಿಸಿದ್ದೀಯಾ ಎಂದು ಕೇಳಿದನು. ಆಗ ಭೂಮಿಕಾ ಕಿಟಕಿಯ ಹೊರಗೆ ನೋಡುತ್ತಾ ನಿಧಾನ ಸ್ವರದಲ್ಲಿ, ಇಲ್ಲ, ನಾನು ಸಾಧಾರಣ ಜೀವನವನ್ನೇ ಬಯಸಿದ್ದೆ ಅಂತ ಹೇಳಿದಳು. ಅವಳ ಧ್ವನಿಯಲ್ಲಿ ಒಡೆದ ಕನಸು ಸ್ಪಷ್ಟವಾಗಿತ್ತು. ಗೌತಮ್ ಮತ್ತೆ ಕೇಳಿದನು, ನೀನು ಓದಿದ್ದೀಯಾ ಅಂತ. ಆಗ ಭೂಮಿಕಾ ಸ್ವಲ್ಪ ತಲೆಯಾಡಿಸಿ, ಹೌದು, ನಾನು ಗ್ರ್ಯಾಜುಯೇಷನ್ ಮಾಡಿದ್ದೇನೆ ಎಂದಳು. ಇದನ್ನು ಕೇಳಿದ ಗೌತಮ್ ಆಶ್ಚರ್ಯಗೊಂಡನು. ಆದರೂ ನೀನು ಇದನ್ನೆಲ್ಲ ಅನುಭವಿಸಬೇಕಾಯಿತೆ ಅಂತ ಕೇಳಿದನು. ಭೂಮಿಕಾ ಕಹಿ ನಗೆಯೊಂದಿಗೆ, ಡಿಗ್ರಿ ಹೊಟ್ಟೆ ತುಂಬಿಸುವುದಿಲ್ಲ ಸಾಹೇಬ್ರೆ, ಮತ್ತು ಈ ಸಮಾಜ ಒಬ್ಬಳೇ ಇರುವ ಮಹಿಳೆಗೆ ಬದುಕಲು ಬಿಡುವುದಿಲ್ಲ ಎಂದಳು. ಇದನ್ನು ಕೇಳಿದ ಗೌತಮ್ ಮತ್ತೆ ಮೌನವಾದನು. ಅವನು ಬದುಕುತ್ತಿರುವ ಜಗತ್ತು ಮತ್ತು ಭೂಮಿಕಾ ಬಂದ ಜಗತ್ತಿನ ನಡುವೆ ಎಷ್ಟು ದೊಡ್ಡ ವ್ಯತ್ಯಾಸವಿದೆ ಎಂಬುದು ಅವನಿಗೆ ಸ್ಪಷ್ಟವಾಯಿತು. ಸ್ವಲ್ಪ ಸಮಯದ ನಂತರ ಕಾರು ಒಂದು ದೊಡ್ಡ ಆಡಂಬರಯುತ ಬಂಗಲೆಯ ಮುಂದೆ ನಿಂತಿತು. ಅದು ಗೌತಮ್ನ ಮನೆ. ಎತ್ತರವಾದ ಗೇಟ್, ದೊಡ್ಡ ಕಟ್ಟಡ, ಎಲ್ಲೆಡೆ ಭದ್ರತಾ ಸಿಬ್ಬಂದಿ. ಇದನ್ನು ನೋಡಿದ ಭೂಮಿಕಾಳ ಕಣ್ಣುಗಳು ಅಗಲವಾದವು. ಕಾರಿನಿಂದ ಇಳಿಯುವುದಕ್ಕೂ ಅವಳು ಹಿಂಜರಿತಗೊಂಡಳು. ಆಗ ಗೌತಮ್, ಇನ್ನೂ ಇದು ನಿನ್ನ ಮನೆಯೂ ಹೌದು ಅಂತ ಹೇಳಿದನು. ಇದನ್ನು ಕೇಳಿದ ಭೂಮಿಕಾ ಕ್ಷಣಕಾಲ ನಿಂತಳು. ಮನೆ ಎಂದು ನಿಧಾನವಾಗಿ ಹೇಳಿದಳು. ಆ ಪದವೇ ಅವಳಿಗೆ ಅನ್ಯವಾಗಿ ಬಿಟ್ಟಂತಿತ್ತು. ಅವಳು ನಿಧಾನವಾಗಿ ಒಳಗೆ ಹೋದಳು. ಎಲ್ಲವೂ ಅವಳಿಗೆ ಹೊಸದಾಗಿ ಕಾಣಿಸುತ್ತಿತ್ತು. ಸ್ವಚ್ಛವಾದ ನೆಲ, ಹೊಳೆಯುವ ಗೋಡೆಗಳು, ದುಬಾರಿ ಫರ್ನಿಚರ್. ತಾನು ನಿಜವಾಗಿಯೂ ಇಲ್ಲಿ ನಿಂತಿದ್ದೇನೆ ಎಂದು ನಂಬಲಾರದ ಸ್ಥಿತಿ ಅವಳದಾಗಿತ್ತು. ಅಷ್ಟರಲ್ಲಿ ಒಬ್ಬ ಕೆಲಸದಾಕೆ ಬಂದು, ಸರ್, ಇವರು ಯಾರು ಎಂದು ಕೇಳಿದಳು. ಗೌತಮ್ ಯಾವುದೇ ಸಂಕೋಚ ಇಲ್ಲದೆ, ಇವರು ನಮ್ಮ ಅತಿಥಿ, ಇವರ ಸಂಪೂರ್ಣ ಕಾಳಜಿ ವಹಿಸಬೇಕು ಎಂದು ಹೇಳಿದನು. ಇದನ್ನು ಕೇಳಿದ ಭೂಮಿಕಾಳ ಹೃದಯದಲ್ಲಿ ವಿಚಿತ್ರವಾದ ಭಾವನೆ ಮೂಡಿತು. ಬಹುಶಃ ಹಲವು ವರ್ಷಗಳ ನಂತರ ಯಾರಾದರೂ ಅವಳನ್ನು ಗೌರವದಿಂದ ಅತಿಥಿ ಎಂದು ಕರೆಯುತ್ತಿದ್ದರು. ಗೌತಮ್ ಒಂದು ಕೊಠಡಿಯನ್ನು ತೋರಿಸಿ, ನೀನು ಇಲ್ಲಿ ವಿಶ್ರಾಂತಿ ತೆಗೆದುಕೋ, ಇನ್ನು ಯಾರೂ ನಿನ್ನನ್ನು ಕಾಡುವುದಿಲ್ಲ ಎಂದನು. ಭೂಮಿಕಾ ಕೊಠಡಿಗೆ ಹೋಗಿ ಬಾಗಿಲು ಮುಚ್ಚಿ ನಿಧಾನವಾಗಿ ಗೋಡೆಗಳಿಗೆ ಆಧಾರವಾಗಿ ಕುಳಿತುಕೊಂಡಳು. ಅವಳ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿತು. ಆದರೆ ಈ ಬಾರಿ ಅದು ನೋವಿನ ಕಣ್ಣೀರು ಆಗಿರಲಿಲ್ಲ, ಹೊಸ ಜೀವನ ಆರಂಭದ ಕಣ್ಣೀರು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಈ ಹೊಸ ಜೀವನ ಅಷ್ಟು ಸುಲಭವಾಗಿರುವುದಿಲ್ಲ ಎಂದು. ಏಕೆಂದರೆ ಭೂತಕಾಲ ಅಷ್ಟು ಸುಲಭವಾಗಿ ಹಿಂಬಾಲಿಸುವುದನ್ನು ಬಿಡುವುದಿಲ್ಲ. ಆ ರಾತ್ರಿ ಭೂಮಿಕಾ ಆ ಆಡಂಬರಯುತ ಕೊಠಡಿಯಲ್ಲಿ ಒಬ್ಬಳೇ ಕುಳಿತಿದ್ದಳು. ಅವಳ ಮುಂದೆ ಎರಡು ದಾರಿಗಳು ಮಾತ್ರ ಕಾಣಿಸುತ್ತಿದ್ದವು. ಒಂದು ನೋವಿನಿಂದ ತುಂಬಿದ ಭೂತಕಾಲ, ಮತ್ತೊಂದು ಹೊಸ ಜೀವನದ ಗೊತ್ತಿಲ್ಲದ ಭವಿಷ್ಯ. ಅವಳು ತನ್ನ ಕೈಗಳನ್ನು ಮತ್ತೆ ಮತ್ತೆ ನೋಡುತ್ತಿದ್ದಳು. ಕೆಲವೇ ಗಂಟೆಗಳ ಹಿಂದೆ ಇದೇ ಕೈಗಳು ರೈಲ್ ನಿಲ್ದಾಣದಲ್ಲಿ ಭಿಕ್ಷೆ ಬೇಡುತ್ತಿದ್ದವು. ಆದರೆ ಈಗ ಕೋಟ್ಯಾಧಿಪತಿಯ ಮನೆಯಲ್ಲಿದ್ದು ನೆಮ್ಮದಿಯಾಗಿ ಉಸಿರೆಳೆಯುತ್ತಿವೆ ಎಂಬುದನ್ನು ಅವಳು ನಂಬಲಾರದೇ ಇದ್ದಳು. ಆದರೂ ಅವಳ ಹೃದಯದಲ್ಲಿ ಭಯ ಇನ್ನೂ ಜೀವಂತವಾಗಿತ್ತು. ಯಾರೂ ಕಾರಣವಿಲ್ಲದೆ ಸಹಾಯ ಮಾಡುವುದಿಲ್ಲ ಎಂಬ ಮಾತು ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿತ್ತು. ಈ ಬಾರಿ ಅದೃಷ್ಟ ಅವಳಿಗೆ ಒಂದು ಅವಕಾಶ ಕೊಟ್ಟಿದೆ ಎಂದು ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಳು. ಅವಳ ಮನಸ್ಸು ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ. ಇನ್ನೊಂದೆಡೆ ಗೌತಮ್ ತನ್ನ ಕೊಠಡಿಯಲ್ಲಿ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದನು. ಮಳೆ ನಿಂತಿದ್ದರೂ ಅವನೊಳಗೆ ವಿಚಿತ್ರವಾದ ಅಶಾಂತಿ ಇದ್ದಿತು. ನಾನು ಹೀಗೆ ಏಕೆ ಮಾಡಿದೆ ಎಂದು ಅವನು ತನ್ನನ್ನು ತಾನೇ ಪ್ರಶ್ನಿಸುತ್ತಿದ್ದನು. ಇದು ಕೇವಲ ಮಾನವೀಯತೆಯೇ ಅಥವಾ ಇನ್ನೇನಾದರೂ ಅಂತ. ಭೂಮಿಕಾಳ ಕಣ್ಣುಗಳು ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿದ್ದವು. ಅವಳ ಆ ಭಯ, ಆ ನೋವು ಮತ್ತು ಎಲ್ಲೋ ಒಂದು ಕಡೆ ಕಾಣಿಸುತ್ತಿದ್ದ ಆ ನಿರ್ದೋಷಿತ್ವ, ಅದು ಅವನ ಹೃದಯವನ್ನ ತಟ್ಟಿತು. ರಾತ್ರಿ ನಿಧಾನವಾಗಿ ಕಳೆಯಿತು. ಆದರೆ ಇಬ್ಬರಿಗೂ ನಿದ್ರೆ ಬರಲಿಲ್ಲ. ಬೆಳಗಿನ ಮೊದಲ ಕಿರಣ ಕೊಠಡಿಗೆ ಬಂದಾಗ ಭೂಮಿಕಾ ನಿಧಾನವಾಗಿ ಬಾಗಿಲು ತೆರೆದು ಹೊರಗೆ ಬಂದಳು. ಇಷ್ಟು ಸ್ವಚ್ಛ ಮತ್ತು ದೊಡ್ಡ ಮನೆಯಲ್ಲಿ ತನ್ನನ್ನು ತುಂಬಾ ಚಿಕ್ಕದಾಗಿ ಅನುಭವಿಸುತ್ತಿದ್ದಳು. ಅಷ್ಟರಲ್ಲಿ ಕೆಲಸದಾಕೆ ಅವಳನ್ನು ನೋಡಿ ನಗುತ್ತಾ, ಮೇಡಮ್, ಸರ್ ಹೇಳಿದ್ದಾರೆ, ಮೊದಲು ನೀವು ಸ್ನಾನ ಮಾಡಿ, ನಿಮಗಾಗಿ ಹೊಸ ಬಟ್ಟೆಗಳು ಇವೆ ಎಂದಳು. ಮೇಡಮ್ ಎಂಬ ಪದವನ್ನು ಕೇಳುತ್ತಿದ್ದಂತೆಯೇ ಭೂಮಿಕಾಳು ಕೆಲ ಕ್ಷಣ ಸ್ತಬ್ಧವಾಗಿ ನಿಂತಳು. ಬಹುಶಃ ಹಲವು ವರ್ಷಗಳ ನಂತರ ಯಾರಾದರೂ ಅವಳನ್ನು ಹೀಗೆ ಕರೆದದ್ದು.
ಅವಳು ನಿಧಾನವಾಗಿ ಬಾತ್ರೂಮ್ಗೆ ಹೋಗಿ ಹೊರಗೆ ಬಂದಾಗ ಅವಳು ನಿನ್ನೆ ಸ್ಟೇಷನ್ನಲ್ಲಿ ಇದ್ದ ಅದೇ ಭೂಮಿಕಾ ಆಗಿರಲಿಲ್ಲ. ಅವಳು ಸ್ವಚ್ಛ ಮತ್ತು ಸುಂದರವಾದ ಬಟ್ಟೆ ಧರಿಸಿದ್ದಳು. ಅವಳ ಮುಖದಲ್ಲಿ ಹೊಸ ಹೊಳಪು ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಅವಳ ಎದುರು ಗೌತಮ್ ಬಂದನು. ಅವನು ಭೂಮಿಕಾಳನ್ನ ನೋಡುತ್ತಿದ್ದಂತೆಯೇ ಕ್ಷಣಕಾಲ ಅಲ್ಲೇ ನಿಂತನು. ಇವಳು ನಿನ್ನೆ ಸ್ಟೇಷನ್ನಲ್ಲಿ ಕಂಡ ಅದೇ ಹುಡುಗಿ ಎಂಬುದನ್ನು ಅವನು ನಂಬಲಾರದೇ ಇದ್ದನು. ಅವನು ನಗುತ್ತಾ, ಈಗ ಚೆನ್ನಾಗಿದ್ದೀಯಲ್ಲವೇ ಎಂದು ಕೇಳಿದನು. ಭೂಮಿಕಾ ನಿಧಾನವಾಗಿ ತಲೆ ತಗ್ಗಿಸಿ, ಹೌದು, ನಿಮಗೆ ಧನ್ಯವಾದಗಳು ಎಂದಳು. ಅದನ್ನು ಕೇಳುತ್ತಿದ್ದಂತೆಯೇ ಗೌತಮ್, ಧನ್ಯವಾದ ಹೇಳಬೇಡ, ಇದು ನಿನ್ನ ಹಕ್ಕು ಅಂತ ಹೇಳಿದನು. ಇದನ್ನು ಕೇಳಿ ಭೂಮಿಕಾಳ ಕಣ್ಣುಗಳು ಮತ್ತೆ ನೀರಾಯಿತು. ಆದರೆ ಅವಳು ತನ್ನನ್ನು ತಾನು ಹಿಡಿದುಕೊಂಡಳು. ದಿನ ನಿಧಾನವಾಗಿ ಸಾಗತೊಡಗಿತು. ಗೌತಮ್ ಭೂಮಿಕಾಳಿಗಾಗಿ ಡಾಕ್ಟರನ್ನು ಕರೆಸಿದನು. ಅವಳ ಊಟದ ಕಾಳಜಿ ವಹಿಸಿದನು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವಳಿಗೆ ಗೌರವ ನೀಡಿದನು. ಅದು ಭೂಮಿಕಾಳಿಗೆ ಅತ್ಯಂತ ದೊಡ್ಡ ವಿಷಯವಾಗಿತ್ತು. ದಿನಗಳು ಕಳೆಯತೊಡಗಿದವು. ನಿಧಾನವಾಗಿ ಭೂಮಿಕಾಳ ಭಯ ಕಡಿಮೆಯಾಗತೊಡಗಿತು. ಅವಳು ಈಗ ಮನೆಯ ಕೆಲಸಗಳಲ್ಲಿ ಕೆಲಸದವರಿಗೆ ಸಹಾಯ ಮಾಡತೊಡಗಿದಳು. ಕೆಲಸದವರ ಜೊತೆ ಮಾತನಾಡತೊಡಗಿದಳು ಮತ್ತು ಮುಖ್ಯವಾಗಿ ತನ್ನ ಮಗುವಿನ ಜೊತೆ ಹೃದಯಪೂರ್ವಕವಾಗಿ ನಗತೊಡಗಿದಳು. ಗೌತಮ್ ಯಾವಾಗಲಾದರೂ ಅವಳನ್ನು ಮಗುವಿನ ಜೊತೆ ಆಟವಾಡುತ್ತಿರುವುದನ್ನು ನೋಡಿದಾಗ ಅವನ ಹೃದಯದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಮೂಡುತ್ತಿತ್ತು. ಅವನಿಗೆ ಅರಿವಾಯಿತು, ಅವನು ಕೇವಲ ಅವಳಿಗೆ ಸಹಾಯ ಮಾಡುತ್ತಿಲ್ಲ, ತಾನೂ ಕೂಡ ಬದಲಾಗುತ್ತಿದ್ದೇನೆ ಅಂತ. ಒಂದು ಸಂಜೆ ಸೂರ್ಯ ಅಸ್ತಂಗತವಾಗುತ್ತಿದ್ದಾಗ ಮನೆಯ ತೋಟದಲ್ಲಿ ಮೃದುವಾದ ಗಾಳಿ ಬೀಸುತ್ತಿತ್ತು. ಗೌತಮ್ ಅಲ್ಲಿ ಕುಳಿತಿದ್ದನು. ಭೂಮಿಕಾ ತನ್ನ ಮಗುವನ್ನ ಮಡಿಲಲ್ಲಿ ಹಿಡಿದು ಗೌತಮ್ನ ಹತ್ತಿರವೇ ಕುಳಿತಿದ್ದಳು. ಇಬ್ಬರ ಮಧ್ಯೆ ಕೆಲವು ಕ್ಷಣ ಮೌನ ಆವರಿಸಿತು. ತಕ್ಷಣ ಗೌತಮ್ ಭೂಮಿಕಾಳಿಗೆ ಕೇಳಿದನು, ಭೂಮಿಕಾ, ನೀನು ನನ್ನನ್ನು ಮದುವೆಯಾಗುತ್ತೀಯಾ ಅಂತ. ಇದನ್ನು ಕೇಳುತ್ತಿದ್ದಂತೆಯೇ ಭೂಮಿಕಾ ಕಲ್ಲಿನಂತೆ ನಿಂತಳು. ಅವಳ ಕೈಗಳು ನಡುಗತೊಡಗಿದವು. ಅವಳು ತಕ್ಷಣ ಮಗುವನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು, ನೀವು ತಮಾಷೆ ಮಾಡುತ್ತಿದ್ದೀರಾ ಅಂತ ಕೇಳಿದಳು. ಗೌತಮ್ ಗಂಭೀರವಾಗಿ, ಇಲ್ಲ, ನಾನು ಸಂಪೂರ್ಣ ಸತ್ಯ ಹೇಳುತ್ತಿದ್ದೇನೆ ಎಂದನು. ಭೂಮಿಕಾಳ ಕಣ್ಣುಗಳಲ್ಲಿ ಭಯ ಮತ್ತು ಆಶ್ಚರ್ಯ ಎರಡೂ ಇದ್ದವು. ಆದರೆ ನಾನು ವಿಧವೆ ಮತ್ತು ಈ ಮಗು ಎಂದು ಅವಳು ಹೇಳುತ್ತಿದ್ದಂತೆಯೇ ಗೌತಮ್ ಅವಳ ಮಾತನ್ನ ಮಧ್ಯದಲ್ಲೇ ನಿಲ್ಲಿಸಿ, ನನಗೆ ಎಲ್ಲವೂ ಗೊತ್ತಿದೆ, ಅದರಿಂದ ನನಗೆ ಯಾವುದೇ ವ್ಯತ್ಯಾಸ ಇಲ್ಲ ಎಂದನು. ಭೂಮಿಕಾ ನಿಧಾನ ಸ್ವರದಲ್ಲಿ, ಆದರೆ ಸಮಾಜಕ್ಕೆ ವ್ಯತ್ಯಾಸ ಇದೆ, ಜನರು ಏನು ಹೇಳುತ್ತಾರೆ ಎಂದಳು. ಗೌತಮ್ ಸಣ್ಣ ನಗೆಯೊಂದಿಗೆ, ನಾನು ಯಾವಾಗಲೂ ಜನರಿಗಾಗಿ ಬದುಕಿಲ್ಲ, ಈಗ ಏಕೆ ಅವರಿಗಾಗಿ ಯೋಚಿಸಬೇಕು ಎಂದನು. ಇದನ್ನು ಕೇಳುತ್ತಿದ್ದಂತೆಯೇ ಭೂಮಿಕಾಳ ಹೃದಯ ಒಡೆದಂತೆ ಭಾಸವಾಯಿತು. ಮತ್ತೇನೋ ಅವಳ ಮನಸ್ಸಿನಲ್ಲಿ ಹೊಸ ಯೋಚನೆ ರೂಪುಗೊಳ್ಳುತ್ತಿತ್ತು. ಅವಳು ನಿಧಾನವಾಗಿ, ಆದರೆ ನಾನು ನಿಮಗೆ ಯೋಗ್ಯವಾದವಳು ಅಲ್ಲ ಎಂದಳು. ಗೌತಮ್ ಅವಳ ಕಣ್ಣುಗಳನ್ನು ನೋಡುತ್ತಾ, ಯೋಗ್ಯ ಎಂದು ಮಾತು ಆರಂಭಿಸಿದನು. ಗೌತಮ್ ತನ್ನ ಮಾತನ್ನು ಮುಂದುವರಿಸಿ, ಯೋಗ್ಯ ನೀನು ಅಲ್ಲ ಅನ್ನೋ ಆಲೋಚನೆಯೇ ತಪ್ಪು. ನಿಜವಾಗಿ ನೋಡಿದರೆ ನಾನು ನನಗೆ ಯೋಗ್ಯ ಆಗಬೇಕು ಅನಿಸುತ್ತಿದೆ ಅಂತ ಹೇಳಿದನು. ಇದನ್ನು ಕೇಳುತ್ತಿದ್ದಂತೆಯೇ ಭೂಮಿಕಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಯಾರಾದರೂ ತನ್ನನ್ನು ಈ ರೀತಿ ಸ್ವೀಕರಿಸುತ್ತಾರೆ ಎಂದು ಅವಳು ಎಂದಿಗೂ ಯೋಚಿಸಿರಲಿಲ್ಲ. ಅವಳು ನಿಧಾನವಾಗಿ ಅಳತೊಡಗಿದಳು. ಗೌತಮ್ ಮೊದಲ ಬಾರಿಗೆ ಅವಳ ತಲೆಯ ಮೇಲೆ ಕೈ ಇಟ್ಟನು. ಆ ಸ್ಪರ್ಶದಲ್ಲಿ ಯಾವುದೇ ಲಾಭದ ಆಸೆ ಇರಲಿಲ್ಲ. ಶುದ್ಧವಾದ ಸ್ನೇಹ ಮತ್ತು ಆತ್ಮೀಯತೆ ಮಾತ್ರ ಇದ್ದಿತು. ಸ್ವಲ್ಪ ಸಮಯದ ನಂತರ ಭೂಮಿಕಾ ನಿಧಾನವಾಗಿ, ನೀವು ನಿಜವಾಗಿಯೂ ನನ್ನನ್ನು ಸ್ವೀಕರಿಸಲು ಬಯಸಿದರೆ ನನಗೆ ಮಾತ್ರವಲ್ಲ, ನನ್ನ ಮಗುವನ್ನು ಸ್ವೀಕರಿಸಬೇಕು ಅಂತ ಹೇಳಿದಳು. ಗೌತಮ್ ಒಂದು ಕ್ಷಣವೂ ತಡ ಮಾಡದೆ ಆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ನಗುತ್ತಾ ಹೇಳಿದನು, ಇಂದಿನಿಂದ ಇವನು ನನ್ನ ಮಗ ಅಂತ. ಆ ಕ್ಷಣದಲ್ಲಿ ಭೂಮಿಕಾಳ ಒಳಗಿನ ಎಲ್ಲ ಭಯಗಳು ಕರಗಿದಂತಾದವು. ಅವಳು ಮೊದಲ ಬಾರಿಗೆ ಮನಸಾರೆ ನಕ್ಕಳು ಮತ್ತು ಅವಳ ಒಪ್ಪಿಗೆಯನ್ನ ನೀಡಿದಳು. ಕೆಲವೇ ದಿನಗಳಲ್ಲಿ ಅವರ ಮದುವೆ ಸರಳವಾಗಿ ಆದರೆ ಸಂಪೂರ್ಣ ಗೌರವದಿಂದ ನೆರವೇರಿತು. ಗೌತಮ್ ಎಲ್ಲರ ಮುಂದೆಯೇ ಭೂಮಿಕಾಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದನು ಮತ್ತು ಆ ಮಗುವಿಗೆ ತನ್ನ ಹೆಸರನ್ನೇ ಕೊಟ್ಟನು. ಜನರು ಮಾತನಾಡಿದರು, ಟೀಕೆ ಮಾಡಿದರು, ಆದರೆ ಗೌತಮ್ ಎಂದಿಗೂ ಹಿಂದಕ್ಕೆ ನೋಡಲಿಲ್ಲ. ಅವನಿಗೆ ಮುಖ್ಯವಾದದ್ದು ಒಡೆದು ಹೋದ ಒಂದು ಜೀವವನ್ನು ಮತ್ತೆ ಕಟ್ಟುವುದು. ಮದುವೆಯ ನಂತರ ಭೂಮಿಕಾಳ ಜೀವನ ಸಂಪೂರ್ಣ ಬದಲಾಗಿತ್ತು. ಈಗ ಅವಳು ಭಿಕ್ಷೆ ಬೇಡುವ ಮಹಿಳೆಯಾಗಿರಲಿಲ್ಲ, ಗೌರವದ ಹೆಂಡತಿ ಮತ್ತು ತಾಯಿಯಾಗಿದ್ದಳು. ಗೌತಮ್ ಅವಳನ್ನು ಮತ್ತೆ ಓದಿಸಲು ಪ್ರೇರೇಪಿಸಿದನು. ಅವಳಿಗೆ ಧೈರ್ಯದಿಂದ ಸರಿ ಅನಿಸಿದ ಕೆಲಸವನ್ನು ಮಾಡಲು ಅವಳಿಗೆ ಸಹಾಯ ಮಾಡಿದನು. ನಿಧಾನವಾಗಿ ಭೂಮಿಕಾ ತನ್ನ ಭೂತಕಾಲದಿಂದ ಹೊರಬರತೊಡಗಿದಳು. ಆದರೆ ಕತೆ ಇಲ್ಲಿಯೇ ಮುಗಿಯುವುದಿಲ್ಲ, ಏಕೆಂದರೆ ಪ್ರತಿಯೊಂದು ಸಂತೋಷದ ಹಿಂದೆ ಒಂದು ಹೊಸ ಪರೀಕ್ಷೆ ಅಡಗಿರುತ್ತದೆ ಮತ್ತು ಗೌತಮ್ ಹಾಗೂ ಭೂಮಿಕಾಳ ಜೀವನದಲ್ಲಿಯೂ ಆ ಪರೀಕ್ಷೆ ಬಹಳ ಬೇಗ ಬರುವುದಿತ್ತು. ಮದುವೆಯ ನಂತರದ ಆರಂಭದ ದಿನಗಳು ಭೂಮಿಕಾಳಿಗೆ ಕನಸಿನಂತಿದ್ದವು. ಪ್ರತಿಯೊಂದು ಬೆಳಗ್ಗೆ ಹೊಸ ವಿಶ್ವಾಸದಿಂದ ಆರಂಭವಾಗುತ್ತಿತ್ತು. ಪ್ರತಿಯೊಂದು ರಾತ್ರಿ ನೆಮ್ಮದಿಯಿಂದ ಮುಗಿಯುತ್ತಿತ್ತು. ಒಂದು ಕಾಲದಲ್ಲಿ ರೈಲು ನಿಲ್ದಾಣದ ಮೂಲೆಯಲ್ಲಿ ಕುಳಿತ ಜನರ ಕಣ್ಣಿನಿಂದ ತಪ್ಪಿಸಿಕೊಳ್ಳುತ್ತಿದ್ದ ಅದೇ ಹುಡುಗಿ ಈಗ ಒಂದು ದೊಡ್ಡ ಆಡಂಬರದ ಮನೆಯಲ್ಲಿ ಆತ್ಮವಿಶ್ವಾಸದಿಂದ ಜೀವಿಸುತ್ತಿದ್ದಳು. ಅವಳ ಮುಖದಲ್ಲಿ ಈಗ ಭಯದ ಬದಲು ಶಾಂತಿ ಇದ್ದಿತು. ಆದರೂ ಅವಳ ಹೃದಯದ ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣ ಭಯ ಇನ್ನೂ ಜೀವಂತವಾಗಿತ್ತು.
ಅಪೂರ್ಣ ಕತೆ ಇನ್ನೂ ಅವಳನ್ನು ಹಿಂಬಾಲಿಸುತ್ತಿರುವಂತೆ. ಗೌತಮ್ ಅವಳಿಗೆ ಬದುಕಲು ಬೇಕಾದ ಎಲ್ಲ ಸೌಕರ್ಯಗಳನ್ನು ನೀಡಿದ್ದನು. ಗೌರವ, ಪ್ರೀತಿ ಮತ್ತು ಭದ್ರತೆ. ಅವನು ಅವಳಿಗೆ ಪ್ರತಿದಿನ ಹೇಳುತ್ತಿದ್ದನು, ಜೀವನವು ಕೇವಲ ಭೂತಕಾಲದ ಗಾಯಗಳಿಂದ ಅಲ್ಲ, ಆ ಗಾಯಗಳನ್ನು ದಾಟಿ ಮುಂದೆ ಸಾಗುವುದರಿಂದ ರೂಪುಗೊಳ್ಳುತ್ತದೆ ಅಂತ. ಭೂಮಿಕಾ ನಿಧಾನವಾಗಿ ತನ್ನ ಹಳೆಯ ನೋವನ್ನು ಹಿಂದೆ ಬಿಟ್ಟು ಬಿಟ್ಟಳು. ಮತ್ತೆ ಓದಲು ಆರಂಭಿಸಿದಳು. ಮಗುವಿನ ಜೊತೆ ಸಮಯ ಕಳೆಯತೊಡಗಿದಳು. ಮನೆಯ ನಿರ್ಧಾರಗಳಲ್ಲಿ ಪಾಲ್ಗೊಳ್ಳತೊಡಗಿದಳು ಮತ್ತು ಮುಖ್ಯವಾಗಿ ತನ್ನನ್ನೇ ಅರಿತುಕೊಳ್ಳತೊಡಗಿದಳು. ಗೌತಮ್ ಕೂಡ ಈಗ ಮೊದಲಿನಂತಿರಲಿಲ್ಲ. ಅವನು ಕೇವಲ ಒಬ್ಬ ವ್ಯಾಪಾರಿಯಲ್ಲ, ಜವಾಬ್ದಾರಿಯುತ ಗಂಡ ಮತ್ತು ತಂದೆಯಾಗಿ ಮಾರ್ಪಟ್ಟಿದ್ದನು. ತನ್ನ ಕೆಲಸದ ಜೊತೆಗೆ ಮನೆಗೂ ಸಮಾನ ಸಮಯ ನೀಡತೊಡಗಿದನು. ಆದರೆ ಹೇಳುತ್ತಾರೆ ಅಲ್ವಾ, ಜೀವನ ತುಂಬಾ ಶಾಂತವಾಗಿದ್ದರೆ ಚಂಡಮಾರುತ ಬರಲಿರುವ ಸೂಚನೆ ಅದು ಅಂತ. ಹೀಗೆ ಆ ದಿನ ಸಂಭವಿಸಿತು. ಒಂದು ಸಂಜೆ ಗೌತಮ್ ತನ್ನ ಆಫೀಸ್ನಲ್ಲಿ ಇದ್ದನು. ಭೂಮಿಕಾ ಮನೆಯಲ್ಲಿ ಒಬ್ಬಳೇ ಇದ್ದಳು. ಅಷ್ಟರಲ್ಲಿ ಮನೆಯ ಹೊರಗೆ ಗಾಡಿಗಳ ಶಬ್ದ ಕೇಳಿಸಿತು. ಗೇಟ್ ಕಾಯುವ ಗಾರ್ಡ್ ಏನು ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಕೆಲವು ಜನರು ಬಲವಂತವಾಗಿ ಒಳನುಗ್ಗಿದ್ದರು. ಅವರ ಮುಖದಲ್ಲಿ ಅದೇ ಅಪಾಯಕಾರಿ ನಗು ಇದ್ದಿತು. ಭೂಮಿಕಾ ಹಿಂದೆ ನೋಡಿದ್ದ ನಗು. ಅವಳ ಹೃದಯ ಜೋರಾಗಿ ಬಡಿಯತೊಡಗಿತು. ಅವಳ ಕಣ್ಣುಗಳ ಮುಂದೆ ಮತ್ತೆ ಆ ಹಳೆಯ ಸ್ಟೇಷನ್, ಆ ಭಯ, ಆ ಧ್ವನಿಗಳು ತಿರುಗಾಡಿದವು. ಅವರಲ್ಲಿ ಒಬ್ಬನು ಮುಂದೆ ಬಂದು ನಗುತ್ತಾ, ನಮ್ಮನ್ನು ಗುರುತಿಸುತ್ತೀಯಾ ಅಂತ ಕೇಳಿದನು. ಭೂಮಿಕಾಳ ತುಟಿಗಳು ಒಣಗಿದವು. ಅವಳು ಏನು ಹೇಳಲಾಗಲಿಲ್ಲ. ಆ ವ್ಯಕ್ತಿ ಮತ್ತೆ ನಗುತ್ತಾ ಹೇಳಿದನು, ನಾವು ಹೇಳಿದ್ದಿಲ್ವಾ ಈ ಜಗತ್ತು ಅಷ್ಟು ಸುಲಭವಲ್ಲ ಅಂತ. ಅವರು ಅದೇ ಹಳೆಯ ಗುಂಪಿನವರು ಆಗಿದ್ದರು. ಮನೆಯೊಳಗೆ ಗದ್ದಲ ಶುರುವಾಯಿತು. ಕೆಲಸದವರು ಭಯದಿಂದ ಅಡಗಿಕೊಂಡರು. ಭೂಮಿಕಾ ಒಬ್ಬಳೇ ನಿಂತಿದ್ದಳು. ಅವಳ ಮನಸ್ಸು ಓಡಿ ಹೋಗಬೇಕೆಂದು ಹೇಳುತ್ತಿದ್ದರೂ ಅವಳ ಕಾಲುಗಳು ನೆಲದಲ್ಲಿ ಸಿಕ್ಕಿಕೊಂಡಂತೆ ನಿಂತಿದ್ದವು. ಅಷ್ಟರಲ್ಲಿ ಅವರಲ್ಲಿ ಒಬ್ಬನು ಭೂಮಿಕಾಳಿಗೆ ಕೇಳಿದನು, ನಿನ್ನ ಆ ಕೋಟ್ಯಾಧಿಪತಿ ಗಂಡ ಎಲ್ಲಿದ್ದಾನೆ? ಇಂದು ಅವನಿಗೆ ತೋರಿಸುತ್ತೇವೆ ನಮ್ಮ ವಿರುದ್ಧ ಹೋಗುವುದರ ಫಲ ಏನು ಅಂತ ಹೇಳಿದನು. ಭೂಮಿಕಾ ಧೈರ್ಯವನ್ನು ತಂದುಕೊಂಡು, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದಳು. ಆದರೆ ಅವಳಿಗೆ ಅವರನ್ನು ಹೊರಗೆ ಹಾಕುವಷ್ಟು ಬಲ ಇರಲಿಲ್ಲ. ಆ ವ್ಯಕ್ತಿ ಜೋರಾಗಿ ನಕ್ಕು, ಈಗ ನೀನು ನಮಗೆ ಹೇಳ್ತೀಯಾ ಹೋಗು ಅಂತ ಎಂದು ಹೇಳಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದನು. ಆ ಕ್ಷಣದಲ್ಲಿ ಭೂಮಿಕಾಳ ಹೃದಯದ ಏನೋ ಒಡೆದಂತಾಯಿತು. ಮತ್ತೇನೋ ಹೊಸದಾಗಿ ಎಚ್ಚರವಾದಂತಾಯಿತು. ಅವಳು ತನ್ನ ಸಂಪೂರ್ಣ ಶಕ್ತಿಯಿಂದ ಕೈ ಬಿಡಿಸಿಕೊಂಡು ಜೋರಾಗಿ ಕಿರಿಚಿದಳು, ಬಿಡಿ ನನ್ನನ್ನು ಅಂತ. ಈಗ ಅವಳ ಧ್ವನಿಯಲ್ಲಿ ಭಯ ಇರಲಿಲ್ಲ, ಕೋಪ ಮಾತ್ರ ಇದ್ದಿತು. ಇದು ಅದೇ ಭೂಮಿಕಾ ಆಗಿದ್ದಳು. ಒಮ್ಮೆ ಮೌನವಾಗಿರುತ್ತಿದ್ದ ಭೂಮಿಕಾ, ಆದರೆ ಇಂದು ತನಗಾಗೇ ನಿಂತಿದ್ದಳು. ಅಷ್ಟರಲ್ಲಿ ಗೌತಮ್ ಕೂಡ ಅಲ್ಲಿಗೆ ಬಂದನು. ಆ ದೃಶ್ಯವನ್ನು ನೋಡುತ್ತಿದ್ದಂತೆಯೇ ಅವನ ರಕ್ತ ಕುದಿಯತೊಡಗಿತು. ಯೋಚನೆಗೂ ಸಮಯ ಕೊಡದೆ ಅವನು ಆ ಜನರ ಮೇಲೆ ದಾಳಿ ಮಾಡಿದನು. ಮನೆಯ ಕೆಲಸದವರು ಕೂಡ ಈಗ ಸಕ್ರಿಯರಾದರು. ಸ್ವಲ್ಪ ಹೊತ್ತಲ್ಲೇ ಪೊಲೀಸರು ಬಂದರು. ಈ ಬಾರಿ ವಿಷಯ ಬೇರೆ ಆಗಿತ್ತು. ಏಕೆಂದರೆ ಗೌತಮ್ ಮೊದಲೇ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದನು. ಅವನು ತಿಳಿದಿದ್ದನು ಇವರು ಮತ್ತೆ ಬರಬಹುದು ಎಂದು. ಪೊಲೀಸರು ಎಲ್ಲರನ್ನ ಬಂಧಿಸಿದರು. ಆದರೆ ಹೋಗುವಾಗ ಅವರಲ್ಲಿ ಒಬ್ಬನು ಮತ್ತೆ ಇದು ಇಲ್ಲಿಗೆ ಮುಗುದಿಲ್ಲ ಅಂತ ಹೇಳಿದನು. ಈ ಮಾತು ಕೇಳುತ್ತಿದ್ದಂತೆಯೇ ಮತ್ತೆ ಭೂಮಿಕಾಳ ಹೃದಯದಲ್ಲಿ ಭಯ ಆವರಿಸಿಕೊಂಡಿತು. ಆ ರಾತ್ರಿ ಎಲ್ಲವೂ ಶಾಂತವಾದ ನಂತರ ಭೂಮಿಕಾ ಒಬ್ಬಳೇ ಕುಳಿತಿದ್ದಳು. ಅವಳ ಸಂಪೂರ್ಣ ದೇಹ ನಡುಗುತ್ತಿತ್ತು. ಗೌತಮ್ ಅವಳ ಬಳಿ ಬಂದು ಅವಳನ್ನು ತನ್ನ ಎದೆಯ ಮೇಲೆ ಆಧರಿಸಿಕೊಂಡು, ಇನ್ನೂ ಏನೂ ಆಗುವುದಿಲ್ಲ, ನಾನು ಇದ್ದೇನೆ ಎಂದು ನಿಧಾನವಾಗಿ ಹೇಳಿದನು. ಆದರೆ ಈ ಬಾರಿ ಭೂಮಿಕಾ ಅಳತೊಡಗಿದಳು. ನನ್ನ ಕಾರಣಕ್ಕೆ ನಿಮಗೆ ಏನಾದರೂ ಆಗಬಾರದು. ನಿಮಗೆ ಏನಾದರೂ ಆದರೆ ನಾನು ನನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಳು. ಗೌತಮ್ ಅವಳ ಕಣ್ಣೀರನ್ನು ಒರೆಸುತ್ತಾ, ಪ್ರೀತಿಯಲ್ಲಿ ಭಯ ಇರೋದಿಲ್ಲ ಭೂಮಿಕಾ, ಇದ್ದರೂ ಕೂಡ ಅದು ನಮ್ಮನ್ನ ಬಲಿಷ್ಠರನ್ನಾಗಿಸುತ್ತದೆ ಎಂದನು. ಆ ರಾತ್ರಿ ಇಬ್ಬರು ಒಬ್ಬರನ್ನೊಬ್ಬರು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಂಡರು. ಆದರೆ ಈ ಘಟನೆ ಅವರ ಜೀವನವನ್ನು ಬದಲಿಸಲು ಬಿಟ್ಟಿತ್ತು. ಇದು ಈಗ ಕೇವಲ ಪ್ರೀತಿಯ ಕಥೆ ಆಗಿರಲಿಲ್ಲ. ಇದು ಒಂದು ಭೂತಕಾಲ ಮತ್ತು ವರ್ತಮಾನ ನಡುವಿನ ಹೋರಾಟವಾಗಿತ್ತು. ಭಯ ಮತ್ತು ಧೈರ್ಯ ನಡುವಿನ, ಮಾನವೀಯತೆ ಮತ್ತು ಕೆಟ್ಟತನದ ನಡುವಿನ ಹೋರಾಟವಾಗಿತ್ತು. ಮುಂದಿನ ಕೆಲವು ದಿನಗಳು ಹೊರಗೆ ಸಾಮಾನ್ಯವಾಗಿಯೇ ಕಂಡವು, ಆದರೆ ಒಳಗೆ ಒಂದು ಉದ್ವಿಗ್ನತೆ ಇದ್ದಿತು. ಗೌತಮ್ ತನ್ನ ಭದ್ರತೆಯನ್ನು ಹೆಚ್ಚಿಸಿದನು. ಭೂಮಿಕಾ ಕೂಡ ಹೆಚ್ಚು ಎಚ್ಚರಿಕೆಯಿಂದ ಇರಲು ಶುರು ಮಾಡಿದಳು. ಆದರೆ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಇನ್ನು ಭಯಪಟ್ಟು ಬದುಕುವುದಿಲ್ಲ. ತನ್ನ ಮಗುವಿಗಾಗಿ, ತನ್ನ ಗಂಡನಿಗಾಗಿ ಮತ್ತು ಮುಖ್ಯವಾಗಿ ತನಗಾಗಿ ಬದುಕಬೇಕು ಎಂದು ನಿರ್ಧರಿಸಿದಳು. ಆದರೆ ಅವಳಿಗೆ ತಿಳಿದಿರಲಿಲ್ಲ ನಿಜವಾದ ಪರೀಕ್ಷೆ ಇನ್ನೂ ಬಾಕಿ ಇದೆ ಎಂದು. ಏಕೆಂದರೆ ಜೀವನದ ದೊಡ್ಡ ಹೋರಾಟ ಹೊರಗಿನ ಶತ್ರುಗಳೊಂದಿಗೆ ಅಲ್ಲ, ಒಳಗಿನ ಭಯದೊಂದಿಗೆ ಆಗಿತ್ತು. ಆ ರಾತ್ರಿಯ ನಂತರ ಹೊರಗೆ ಎಲ್ಲವೂ ಸಾಮಾನ್ಯವಾಗಿದ್ದರೂ ಒಳಗೆ ಎಲ್ಲವೂ ಬದಲಾಗಿತ್ತು. ಮನೆಯ ಗೋಡೆಗಳು ಹಿಂದಿನಂತೆ ಶಾಂತವಾಗಿರಲಿಲ್ಲ. ಅವುಗಳಲ್ಲಿ ಒಂದು ಅಜ್ಞಾತ ಭಯ ಪ್ರತಿಧ್ವನಿಸುತ್ತಿತ್ತು. ಭೂಮಿಕಾ ಸಣ್ಣ ಶಬ್ದಕ್ಕೂ ಬೆಚ್ಚಿ ಬೀಳುತ್ತಿದ್ದಳು. ಗೌತಮ್ ಪ್ರತಿಕ್ಷಣ ಎಚ್ಚರಿಕೆಯಿಂದ ಇರಲು ಶುರು ಮಾಡಿದನು. ಆದರೆ ದೊಡ್ಡ ಬದಲಾವಣೆ ಅವರ ಸಂಬಂಧದಲ್ಲಿ ಆಗಿತ್ತು. ಇದು ಈಗ ಕೇವಲ ಗಂಡ ಹೆಂಡತಿಯ ಸಂಬಂಧವಾಗಿರಲಿಲ್ಲ. ಇದು ನಂಬಿಕೆ, ನೋವು, ಭಯ ಮತ್ತು ಪ್ರೀತಿ
ಎಲ್ಲವೂ ಒಂದಾಗಿ ಬಿಗಿದ ಬಂಧವಾಗಿತ್ತು. ಗೌತಮ್ ತನ್ನ ವ್ಯವಹಾರಕ್ಕೆ ಸ್ವಲ್ಪ ಕಡಿಮೆ ಸಮಯ ನೀಡಿದನು. ಅವನು ತನ್ನ ವ್ಯವಹಾರವನ್ನು ಸ್ವಲ್ಪ ಹಿಂದೆ ಸರಿಸಿ ಮನೆಯಲ್ಲಿಯೇ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದನು. ಈ ಸಮಯದಲ್ಲಿ ಭೂಮಿಕಾಗೆ ತನ್ನ ಅಗತ್ಯ ಅತ್ಯಂತ ಮುಖ್ಯವೆಂದು ಅವನಿಗೆ ಗೊತ್ತಿತ್ತು. ಭೂಮಿಕಾ ಕೂಡ ನಿಧಾನವಾಗಿ ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳುತ್ತಿದ್ದಳು. ಆದರೆ ಅವಳೊಳಗಿನ ಒಂದು ಭಯ ಇನ್ನೂ ಜೀವಂತವಾಗಿತ್ತು. ತನ್ನ ಕಾರಣಕ್ಕೆ ಗೌತಮ್ಗೆ ಏನಾದರೂ ಆಗಿಬಿಟ್ಟರೆ ಎಂಬ ಭಯ. ಅವಳು ತನ್ನನ್ನೇ ಮತ್ತೆ ಮತ್ತೆ ಕೇಳಿಕೊಳ್ಳುತ್ತಿದ್ದಳು, ನನ್ನ ಜೀವನದಲ್ಲಿ ಸಂತೋಷಗಳು ಯಾವಾಗಲೂ ಇಷ್ಟು ಕಷ್ಟಗಳ ನಂತರವೇ ಬರಬೇಕೆ ಅಂತ. ಆದರೆ ಪ್ರತಿ ಸಾರಿ ತನ್ನ ಮಗುವಿನ ನಗುವನ್ನು ನೋಡಿದಾಗ ಅಥವಾ ಗೌತಮ್ ತನ್ನ ಬಗ್ಗೆ ಕಾಳಜಿ ತೋರಿಸಿದಾಗ ಅವಳೊಳಗೆ ಮತ್ತೆ ಬದುಕಬೇಕೆಂಬ ಹೊಸ ಶಕ್ತಿ ಹುಟ್ಟುತ್ತಿತ್ತು. ಕಾಲ ಕಳೆಯುತ್ತಾ ಹೋಯಿತು. ನಿಧಾನವಾಗಿ ಆ ಘಟನೆ ಹಿಂದುಳಿದಂತೆ ಕಾಣಿಸಿತು. ಆದರೆ ನಿಜವಾದ ಚಂಡಮಾರುತ ಇನ್ನೂ ಬಾಕಿಯೇ ಇದ್ದಿತು. ಒಂದು ದಿನ ಗೌತಮ್ಗೆ ಒಂದು ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದಿತು. ಅವನು ಫೋನ್ ತೆಗೆದುಕೊಂಡ ತಕ್ಷಣ ಅತ್ತಿಂದ ಒಂದು ಅಪಾಯಕಾರಿ ಧ್ವನಿ ಕೇಳಿಸಿತು. ಹೊಸ ಜೀವನದಲ್ಲಿ ತುಂಬ ಖುಷಿಯಾಗಿದ್ದೀಯಾ ಅನಿಸುತ್ತಿದೆ ಅಂತ. ಗೌತಮ್ ತಕ್ಷಣ ಅರಿತುಕೊಂಡನು, ಇದು ಅದೇ ಜನ ಅಂತ. ಅವನು ಶಾಂತವಾಗಿ, ನಿಮಗೆ ಏನು ಬೇಕು ಅಂತ ಕೇಳಿದನು. ಉತ್ತರ ಬಂತು, ನಮ್ಮದನ್ನು ನಮಗೆ ಹಿಂತಿರುಗಿಸಬೇಕು ಅಷ್ಟೇ ಅಂತ. ಗೌತಮ್ ಕೋಪದಿಂದ, ಭೂಮಿಕಾ ಯಾವುದೋ ವಸ್ತುವಲ್ಲ, ನೀವು ನಿಮ್ಮದು ಅಂತ ಹೇಳಲು ಎಂದನು. ಅತ್ತಿಂದ ನಗು ಕೇಳಿಸಿತು. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಇದೆ, ಈಗ ನೀನು ಆ ಬೆಲೆ ಕೊಡಬೇಕು. ಇದನ್ನು ಕೇಳಿ ಗೌತಮ್ ಒಳಗೆ ಒಂದು ವಿಚಿತ್ರ ಭಯ ನೆಲೆಗೊಂಡಿತು. ಆದರೆ ಆತ ತನ್ನನ್ನು ತಾನು ದೃಢಪಡಿಸಿಕೊಂಡು ಕರೆ ಕಟ್ ಮಾಡಿದನು. ಅವನು ಈ ವಿಷಯವನ್ನು ಭೂಮಿಕಾಳಿಂದ ಮರೆ ಮಾಡಲು ಯತ್ನಿಸಿದ್ದರೂ ಅವಳು ಅವನ ಕಣ್ಣುಗಳನ್ನು ಓದಿ ಬಿಟ್ಟಿದ್ದಳು. ಏನಾಯಿತು ಎಂದು ಕೇಳಿದಳು. ಗೌತಮ್ ಕೆಲ ಕ್ಷಣ ಮೌನವಾಗಿದ್ದನು. ನಂತರ ಸತ್ಯವನ್ನು ಹೇಳಿಬಿಟ್ಟನು. ಇದನ್ನು ಕೇಳುತ್ತಿದ್ದಂತೆಯೇ ಭೂಮಿಕಾಳ ಹೃದಯ ಕುಸಿದಂತಾಯಿತು. ಕೆಲ ಸಮಯ ಅವಳು ಏನು ಮಾತನಾಡಲಿಲ್ಲ. ಇವರು ನಮ್ಮನ್ನು ನೆಮ್ಮದಿಯಾಗಿ ಬದುಕಲು ಬಿಡುವುದಿಲ್ಲ ಎಂದಳು. ಗೌತಮ್ ಅವಳ ಕೈ ಹಿಡಿದು, ನಾನು ಇರುವವರೆಗೂ ಯಾರೂ ನಿನ್ನನ್ನು ಮುಟ್ಟಲಾರರು ಎಂದನು. ಆದರೆ ಈ ಬಾರಿ ಭೂಮಿಕಾ ನಿಧಾನವಾಗಿ ಅವನ ಕೈ ಬಿಡಿಸಿಕೊಂಡಳು. ಅದೇ ನನ್ನ ಭಯ, ನಿಮಗೆ ಏನಾದರೂ ಆದರೆ ಎಂದು ಹೇಳುತ್ತಾ ಅವಳು ಕಣ್ಣೀರ ಹರಿಯತೊಡಗಿತು. ಆ ರಾತ್ರಿ ಇಬ್ಬರು ಬಹಳ ಸಮಯ ಮಾತನಾಡಿದರು ಮತ್ತು ಮೊದಲ ಬಾರಿಗೆ ಭೂಮಿಕಾ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು. ಅದು ಎಲ್ಲವನ್ನ ಬದಲಾಯಿಸಿತು. ಮರುದಿನ ಬೆಳಗ್ಗೆ ಗೌತಮ್ ಎದ್ದಾಗ ಭೂಮಿಕಾ ಕೊಠಡಿಯಲ್ಲಿ ಇರಲಿಲ್ಲ. ಅವನು ಇಡೀ ಮನೆಯನ್ನ ಹುಡುಕಿದನು, ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ. ಅಷ್ಟರಲ್ಲಿ ಟೇಬಲ್ ಮೇಲೆ ಒಂದು ಚೀಟಿ ಕಾಣಿಸಿತು. ಅವನ ಕೈಗಳು ನಡುಗತೊಡಗಿದವು. ಅದರಲ್ಲಿ ಏನೋ ಬರೆದಿರಬಹುದು ಎಂಬ ಅಂದಾಜು ಈಗಲೇ ಆಗಿತ್ತು. ಅವನ ಚೀಟಿಯನ್ನು ತೆರೆದು ಓದಲು ಆರಂಭಿಸಿದನು. ಗೌತಮ್ ಸಾಹೇಬ್ರೆ, ನನ್ನನ್ನು ಕ್ಷಮಿಸಿ. ನೀವು ನನಗಾಗಿ ಮಾಡಿದಷ್ಟು ಬೇರೆ ಯಾರೂ ಮಾಡಲಾರರು. ನೀವು ನನಗೆ ಹೊಸ ಜೀವನ ಕೊಟ್ಟಿರಿ, ಗೌರವ ಕೊಟ್ಟಿರಿ, ಪ್ರೀತಿ ಕೊಟ್ಟಿರಿ. ಆದರೆ ನಾನು ನಿಮ್ಮ ಜೀವನವನ್ನು ಅಪಾಯಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ನನ್ನ ಭೂತಕಾಲ ನನ್ನದು, ಅದನ್ನು ನಾನೇ ಎದುರಿಸಬೇಕು. ನಾನು ನಿಮ್ಮ ಜೊತೆ ಇದ್ದರೆ ಅವರು ನಿಮಗೆ ಹಾನಿ ಮಾಡುತ್ತಾರೆ. ಅದನ್ನು ನಾನು ಸಹಿಸಲಾರೆ. ಆದ್ದರಿಂದ ನಾನು ಹೋಗುತ್ತಿದ್ದೇನೆ. ನನ್ನ ಮಗುವನ್ನು ನಿಮ್ಮ ಬಳಿ ಬಿಟ್ಟು ಹೋಗುತ್ತಿದ್ದೇನೆ. ಏಕೆಂದರೆ ಅವನಿಗೆ ನಿಮಗಿಂತ ಉತ್ತಮ ಜೀವನ ಯಾರೂ ಕೊಡಲಾರರು. ಅವನಿಗೆ ನೀವು ನನಗೆ ಕೊಟ್ಟ ಪ್ರೀತಿಯನ್ನೇ ಕೊಡಿ. ಬಹುಶಃ ಇದು ನನ್ನ ಭಾಗ್ಯ. ನಾನು ಸದಾ ದೂರದಿಂದಲೇ ನಿಮ್ಮ ಸಂತೋಷವನ್ನು ನೋಡುವುದು, ನೀವು ಖುಷಿಯಾಗಿರುವುದನ್ನು ನೋಡುವುದು, ಅದೇ ನನ್ನ ಆಸೆ, ಅದೇ ನನ್ನ ಹಾರೈಕೆ. ಇದನ್ನು ಓದಿದ ತಕ್ಷಣ ಗೌತಮ್ನ ಕಾಲಿನಡಿಯಲ್ಲಿ ತೆಲವೇ ಸರಿದಂತಾಯಿತು. ಅವನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ಅವನು ತಕ್ಷಣ ತನ್ನ ಜನರಿಗೆ ಕರೆ ಮಾಡಿ ಭೂಮಿಕಾಳನ್ನು ಹುಡುಕಲು ಕಳುಹಿಸಿದನು. ಆತನು ಹುಚ್ಚನಂತೆ ರಸ್ತೆಗಳ ಮೇಲೆ ಓಡಾಡುತ್ತಾ ಅವಳನ್ನು ಹುಡುಕಲು ಶುರು ಮಾಡಿದನು. ಪ್ರತಿ ಜಾಗದಲ್ಲಿ, ಪ್ರತಿ ತಿರುವಿನಲ್ಲಿ, ಪ್ರತಿ ಸ್ಟೇಷನ್ನಲ್ಲಿ. ಆದರೆ ಅವಳು ಎಲ್ಲಿಯೂ ಸಿಗಲಿಲ್ಲ. ದಿನ ಕಳೆಯಿತು, ರಾತ್ರಿ ಆಯಿತು. ಆದರೂ ಭೂಮಿಕಾಳ ಯಾವುದೇ ಸುಳಿವು ಸಿಗಲಿಲ್ಲ. ಗೌತಮ್ ಸಂಪೂರ್ಣವಾಗಿ ಕುಸಿದು ಹೋಗಿದ್ದನು. ಯಾರನ್ನಾದರೂ ಕಳೆದುಕೊಳ್ಳುವ ನೋವು ಏನು ಎಂಬುದು ಅವನಿಗೆ ಮೊದಲ ಬಾರಿಗೆ ಅರಿವಾಯಿತು. ಅವನು ಮನೆಗೆ ಬಂದು ತನ್ನ ಮಗುವನ್ನು ಹೃದಯಕ್ಕೆ ಹಚ್ಚಿಕೊಂಡು ಅತ್ತನು. ಅವನ ಕಣ್ಣೀರು ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಅದೇ ರಾತ್ರಿ ಅಚಾನಕ್ ಗೌತಮ್ನ ಫೋನ್ಗೆ ಒಂದು ವಿಡಿಯೋ ಬಂದಿತು. ಅವನು ಅದನ್ನು ತೆರೆದ ತಕ್ಷಣ ಬೆಚ್ಚಿಬಿದ್ದನು. ಆ ವಿಡಿಯೋದಲ್ಲಿ ಭೂಮಿಕಾಳನ್ನು ಕಟ್ಟಿ ಹಾಕಿದ್ದರು, ಗಾಯಗೊಂಡ ಸ್ಥಿತಿಯಲ್ಲಿ. ಅವಳ ಸುತ್ತಲೂ ಅದೇ ಜನ ನಿಂತಿದ್ದರು. ಅವರಲ್ಲಿ ಒಬ್ಬನು ಹೇಳಿದನು, ಅವಳನ್ನು ಜೀವಂತವಾಗಿ ನೋಡಬೇಕಾದರೆ ನೀನು ಒಬ್ಬನೇ ಇಲ್ಲಿಗೆ ಬರಬೇಕು ಅಂತ. ಗೌತಮ್ ಯಾರಿಗೂ ಹೇಳದೆ ಆ ಲೊಕೇಶನ್ಗೆ ಹೋಗಲು ನಿರ್ಧರಿಸಿದನು. ಅದು ನಗರದ ಹೊರವಲಯದಲ್ಲಿದ್ದ ಒಂದು ನಿರ್ಜನ ಗೋದಾನವಾಗಿತ್ತು. ರಾತ್ರಿ ಕತ್ತಲೆ, ಸುತ್ತಲೂ ನಿಶಬ್ದ. ಗೌತಮ್ ನಿಧಾನವಾಗಿ ಒಳಗೆ ಪ್ರವೇಶಿಸಿದನು. ಅಲ್ಲಿ ಭೂಮಿಕಾ ಕಟ್ಟಿ ಹಾಕಲ್ಪಟ್ಟ ಸ್ಥಿತಿಯಲ್ಲಿ ಇದ್ದಳು. ಅವಳು ಗೌತಮ್ನನ್ನು ನೋಡುತ್ತಿದ್ದಂತೆಯೇ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯತೊಡಗಿತು. ನೀವು ಏಕೆ ಇಲ್ಲಿಗೆ ಬಂದಿರಿ ಎಂದು ಕೇಳಿದಳು. ಗೌತಮ್ ಉತ್ತರಿಸಿದನು, ನಿನ್ನನ್ನು ನಾನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಅಂತ. ಅಷ್ಟರಲ್ಲಿ ಹಿಂಬದಿಯಿಂದ ಧ್ವನಿ ಕೇಳಿಸಿತು. ವಾಹ್, ಎಷ್ಟು ಪ್ರೀತಿ ಇದೆ. ಅವರು ಮುಂದೆ ಬಂದರು ಮತ್ತು ಗೌತಮ್ನನ್ನ ಸುತ್ತುವರೆದರು. ಇಂದು ನೋಡೋಣ ನಿನ್ನ ಪ್ರೀತಿ ಎಷ್ಟು ಬಲವಾಗಿದೆ ಎಂದು ಹೇಳಿ ಅವನನ್ನು ಹೊಡೆಯಲು ಆರಂಭಿಸಿದರು.
ಆದರೂ ಗೌತಮ್ ಎಲ್ಲವನ್ನ ಮೌನವಾಗಿ ಸಹಿಸಿದ್ದನು. ಅವನ ದೃಷ್ಟಿ ಭೂಮಿಕಾಳ ಮೇಲೆ ಮಾತ್ರ ಇದ್ದಿತು. ಅವಳನ್ನು ರಕ್ಷಿಸಬೇಕೆಂಬ ಒಂದು ಸಂಕಲ್ಪ ಮಾತ್ರ. ಒಂದು ಕ್ಷಣದಲ್ಲಿ ಅವಕಾಶ ಸಿಕ್ಕಾಗ ಅವನು ತನ್ನನ್ನು ಬಿಡಿಸಿಕೊಂಡು ಭೂಮಿಕಾಳ ಕಟ್ಟುಗಳನ್ನು ಬಿಚ್ಚಿದನು. ಇಬ್ಬರು ಓಡಲು ಶುರು ಮಾಡಿದರು. ಆದರೆ ಅವರಲ್ಲಿ ಒಬ್ಬನು ಹಠಾತ್ ಒಂದು ಆಯುಧವನ್ನ ತೆಗೆದು ಗೌತಮ್ ಕಡೆ ಗುರಿ ಹಿಡಿದನು. ಆ ಕ್ಷಣದಲ್ಲಿ ಒಂದು ಕ್ಷಣವೂ ಯೋಚಿಸದೆ ಭೂಮಿಕಾ ಗೌತಮ್ ಮುಂದೆ ನಿಂತಳು ಮತ್ತು ಆ ಪ್ರಹಾರ ಅವಳನ್ನ ತಾಗಿತು. ಕಾಲವೇ ನಿಂತಂತಾಯಿತು. ಗೌತಮ್ ಅವಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು. ಭೂಮಿಕಾ ಅವನ ಧ್ವನಿ ನಡುಗುತ್ತಿತ್ತು. ಭೂಮಿಕಾಳ ಉಸಿರು ನಿಧಾನವಾಗುತ್ತಿತ್ತು. ಅವಳು ಸ್ವಲ್ಪ ನಗುತ್ತಾ, ನಾನು ಹೇಳಿದ್ದೆ ಅಲ್ವಾ, ನಿಮಗೆ ಏನೂ ಆಗಲು ಬಿಡಲ್ಲ ಎಂದಳು. ಗೌತಮ್ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ನೀನು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ಭೂಮಿಕಾ ನಿಧಾನವಾಗಿ, ನಾನು ಎಲ್ಲಿಗೂ ಹೋಗುವುದಿಲ್ಲ, ನಾನು ಸದಾ ಇಲ್ಲೇ ಇರುತ್ತೇನೆ, ನಿಮ್ಮ ಹೃದಯದಲ್ಲಿ, ನಮ್ಮ ಮಗುವಿನಲ್ಲಿ ಎಂದಳು. ಇದನ್ನು ಹೇಳುತ್ತಿದ್ದಂತೆ ಅವಳ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಆ ಕ್ಷಣದಲ್ಲಿ ಲೋಕವೇ ಅತ್ತಂತಾಯಿತು. ಸ್ವಲ್ಪ ಸಮಯದಲ್ಲಿ ಪೊಲೀಸರು ಅಲ್ಲಿ ತಲುಪಿದರು ಮತ್ತು ಎಲ್ಲರನ್ನ ಬಂಧಿಸಿದರು. ಆದರೆ ಕಳೆದು ಹೋದದ್ದು ಮತ್ತೆ ಎಂದಿಗೂ ಹಿಂತಿರುಗಲಾರದು. ಕೆಲವು ತಿಂಗಳುಗಳ ನಂತರ ಗೌತಮ್ ಭೂಮಿಕಾ ಹೆಸರಿನಲ್ಲಿ ಒಂದು ಟ್ರಸ್ಟ್ ಆರಂಭಿಸಿದನು. ಸಮಾಜ ತಳ್ಳಿ ಹಾಕಿದ ಮಹಿಳೆಯರಿಗೆ ಸಹಾಯ ಮಾಡುವ ಸಂಸ್ಥೆ ಅದು. ತನ್ನ ಮಗುವನ್ನು ಭೂಮಿಕಾಗೆ ನೀಡಿದ ವಾಗ್ದಾನದಂತೆ ಪ್ರೀತಿಯಿಂದ ಬೆಳೆಸಿದನು. ಪ್ರತಿ ರಾತ್ರಿ ಅವನು ಆಕಾಶದತ್ತ ನೋಡಿ ಒಂದು ಮಾತನ್ನು ಮಾತ್ರ ಹೇಳುತ್ತಿದ್ದನು, ನೀನು ಹೋಗಿಲ್ಲ ಭೂಮಿಕಾ, ನಾನು ಯಾರಿಗಾದರೂ ಕೊಟ್ಟ ಪ್ರತಿಯೊಂದು ನಗುವಿನಲ್ಲಿ ನೀನು ಇದ್ದೀಯಾ ಅಂತ. ಇದೇ ಈ ಕಥೆಯ ಅತ್ಯಂತ ದೊಡ್ಡ ಸತ್ಯ. ಪ್ರೀತಿ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಅದು ಕೇವಲ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುತ್ತದೆ. ಮಾನವೀಯತೆ ಅದು ಯಾವಾಗಲೂ ಗೆಲ್ಲುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಒಂದು ಸಣ್ಣ ಕರುಣೆ, ಒಂದು ನಿಸ್ವಾರ್ಥ ಸಹಾಯ ಯಾರಾದರೊಬ್ಬರ ಸಂಪೂರ್ಣ ಬದುಕನ್ನೇ ಬದಲಾಯಿಸಬಹುದು. ಹಣ, ಸ್ಥಾನಮಾನ ಅಥವಾ ಬಾಹ್ಯ ಸೌಂದರ್ಯಕ್ಕಿಂತ ಮನುಷ್ಯನ ನಿಜವಾದ ಮಹತ್ವ ಅವನ ಹೃದಯದಲ್ಲಿರುವ ಮಾನವೀಯತೆಯಲ್ಲಿ ಅಡಗಿದೆ. ಭೂತಕಾಲ ಎಷ್ಟೇ ಕತ್ತಲೆಯಾದರೂ ಪ್ರೀತಿ, ನಂಬಿಕೆ ಮತ್ತು ಧೈರ್ಯ ಇದ್ದರೆ ಹೊಸ ಜೀವನವನ್ನು ಕಟ್ಟಿಕೊಳ್ಳಬಹುದು. ನಿಜವಾದ ಪ್ರೀತಿ ಎಂದರೆ ಕೇವಲ ಒಬ್ಬರನ್ನು ಪ್ರೀತಿಸುವುದಲ್ಲ, ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವುದು, ಅವರ ಗಾಯಗಳನ್ನು ಗುಣಪಡಿಸುವುದು ಮತ್ತು ಅವರು ಮತ್ತೆ ನಗುವಂತೆ ಮಾಡುವುದಾಗಿದೆ. ಈ ಕತೆ ನಮಗೆ ಹೇಳುವುದೇನೆಂದರೆ, ಒಬ್ಬರ ಜೀವನವನ್ನು ಬದಲಾಯಿಸಲು ದೊಡ್ಡ ಸಂಪತ್ತು ಬೇಕಾಗಿಲ್ಲ, ದೊಡ್ಡ ಹೃದಯ ಸಾಕು. ಮತ್ತು ನಿಜವಾದ ಪ್ರೀತಿ ಎಂದಿಗೂ ಸ್ವಾರ್ಥಪರವಾಗಿರುವುದಿಲ್ಲ. ಅದು ರಕ್ಷಿಸುತ್ತದೆ, ಬೆಂಬಲಿಸುತ್ತದೆ ಮತ್ತು ಸದಾ ಬದುಕಿರುತ್ತದೆ. ಕೊನೆಯಲ್ಲಿ ಮಾನವೀಯತೆ, ಪ್ರೀತಿ ಮತ್ತು ಧೈರ್ಯ ಇವುಗಳೇ ಜೀವನದ ಅತಿ ದೊಡ್ಡ ಸಂಪತ್ತು. ಇವುಗಳನ್ನು ಹೊಂದಿರುವವರು ಎಂದಿಗೂ ನಿಜವಾಗಿ ಬಡವರಾಗಿರುವುದಿಲ್ಲ. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಇಷ್ಟವಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.